सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವಾರ ಭವಿಷ್ಯವನ್ನ ಪ್ರಾರಂಭ ಮಾಡುವ ಮೊದಲು ಒಂದು ವಿಶೇಷ ಸೂಚನೆಯನ್ನು ನೀಡ್ತಾ ಇದ್ದೀನಿ. ಏನಂದ್ರೆ, ಇದೇ ವರ್ಷ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಜ್ಯೋತಿಷ್ಯದ ಒಂದು ತರಗತಿಗೆ ನೀವು ಸೇರ್ಕೊಳ್ಬಹುದು. ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಬೆಳಕಿನ ವಿಜ್ಞಾನ ಅಂತ ಹೇಳ್ಬೋದು. ಅಂದ್ರೆ ಬದುಕಿನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಅಂಧಕಾರ ಇರುತ್ತೆ. ಈ ಅಂಧಕಾರವನ್ನ ನಿವಾರಣೆ ಮಾಡಿ ನಮಗೆ ಬೆಳಕನ್ನ ನೀಡುವುದೇ ಜ್ಯೋತಿಷ್ಯ. ಹಾಗಾಗಿ ಜ್ಯೋತಿಷ್ಯವನ್ನ ತಿಳ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅರ್ಥ ಮಾಡಿಕೊಂಡು ಮುಂಚಿತವಾಗ್ಲೇ ಕೆಲವು ಪರಿಹಾರಗಳನ್ನ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಆಗುವಂತ ಸಮಸ್ಯೆಗಳನ್ನ ನಾವು ತಪ್ಪಿಸ್ಬೋದು. ಹಾಗಾಗಿ ಜ್ಯೋತಿಷ್ಯದ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಇರುವುದು ಅವಶ್ಯಕತೆ ಆಗಿರುತ್ತೆ. ಯಾರಿಗೆ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ಒಂದು ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ದಿನಾಂಕ 1 ಫೆಬ್ರವರಿ 2026ರಿಂದ ದಿನಾಂಕ 7 ಫೆಬ್ರವರಿ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ದಶಮ ಭಾವದಲ್ಲಿ ದಿಗ್ಬಲನಾಗಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಅದು ಅಲ್ಲದೆ ಮಂಗಳ ಗ್ರಹ ಚಂದ್ರನ ನಕ್ಷತ್ರವಾದಂತಹ ಶ್ರವಣ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಇದು ಬಹಳ ಶುಭ. ಯಾಕಂದ್ರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ ನಿಮಗೆ ಚತುರ್ಥಾಧಿಪತಿ. ಮಾತಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ದಶಮದಲ್ಲಿರೋದಷ್ಟೇ ಅಲ್ಲ, ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಈ ಮಂಗಳ ಗ್ರಹ ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಶ್ರವಣ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ನಿಮ್ಗೆ ಚತುರ್ಥಾಧಿಪತಿ. ಅಂದ್ರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸೌಖ್ಯ ಎಲ್ಲವನ್ನ ಕೊಡುವವನು ಈ ಚಂದ್ರನಾಗಿರ್ತಾನೆ. ಹಾಗಾಗಿ ಚಂದ್ರನ ನಕ್ಷತ್ರದಲ್ಲಿ ಮತ್ತು ಉಚ್ಚ ಕ್ಷೇತ್ರದಲ್ಲಿರ್ತಕ್ಕಂತಹ ಕುಜಗ್ರಹ ನಿಮಗೆ ಸಾಕಷ್ಟು ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ವಿಶೇಷವಾಗಿ ಈ ವಾರದ ವಿಶೇಷ ಅಂದ್ರೆ, ಯಾರೆಲ್ಲ ಮೇಷರಾಶಿಯವರು ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದಕ್ಕೆ ತುಂಬಾ ಸೂಕ್ತವಾದ ಸಮಯ. ನಿಮ್ಗೆ ಅದಕ್ಕೆ ಬೇಕಾದ ಎಲ್ಲಾ ಅನುಕೂಲಗಳು ಕೂಡ ಒದಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಕುಜನ ಜೊತೆಯಲ್ಲಿ ಶುಕ್ರನೂ ಇರ್ತಾನೆ. ಶುಕ್ರ ಧನಾಧಿಪತಿ ಆಗಿರ್ತಾನೆ. ಹಾಗಾಗಿ ನಿಮ್ಗೆ ದುಡ್ಡು ಬೇಕಲ್ವಾ, ಏನೇ ಒಂದು ತಗೋಬೇಕು ಅಂತ ಕೂಡ ಅದರ ಅನುಕೂಲ ಕೂಡ ಆಗತ್ತೆ. ಇನ್ನು ನಿಮ್ಗೆ 6ನೇ ಮನೆ ಅಧಿಪತಿ ಆದಂತಹ ಬುಧ ಗ್ರಹ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, 4ನೇ ತಾರೀಕಿಗೆ ಲಾಭಕ್ಕೆ ಬಂದ್ಬಿಡ್ತಾನೆ. 6ನೇ ಮನೆ ಅನ್ನೋದು ಋಣ. ನಿಮ್ಗೆ ಬ್ಯಾಂಕ್ ಇಂದ ಏನಾದ್ರೂ ಲೋನ್ ಬೇಕು ಅಂದ್ರೂ ಕೂಡ ಅದರ ಕೆಲಸಗಳು ಕೂಡ ಬಹಳ ಸಲೀಸಾಗಿ ಆಗ್ಬಿಡತ್ತೆ. ಹಾಗಾಗಿ ಈ ರೀತಿ ಏನಾದ್ರೂ ಮನೆ, ಭೂಮಿ, ವಾಹನ ಇತ್ಯಾದಿಗಳನ್ನ ತಗೋಬೇಕು ಅಂತಿದ್ರೆ ಸೂಕ್ತವಾದ ಸಮಯ. ಇದ್ರ ಜೊತೆಗೆ ಈ ಆಸ್ತಿ ಕುರಿತಾದಂತಹ ವ್ಯಾಜ್ಯಗಳು, ಕೋರ್ಟ್ ಕೇಸ್ಗಳೆಲ್ಲ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಕೆಲವೊಂದು ಸೂಕ್ತವಾದಂತಹ ಮಾರ್ಗದರ್ಶನ ಸಿಕ್ಕತ್ತೆ. ಕೆಲವೊಂದು ಉಪಾಯಗಳು ನಿಮ್ಗೆ ಹೊಳೆಯತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ತೃತೀಯ ಭಾವಾಧಿಪತಿ ಬುಧ ಗ್ರಹ ಕೂಡ ದಶಮದಲ್ಲೇ ಇರೋದ್ರಿಂದ ಮಿತ್ರರಿಂದ ಸಹಕಾರ, ಸಹಾಯ, ಸಲಹೆಗಳು ಸಿಕ್ಕತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ಯಾಕೆಂದ್ರೆ 7.5 ನಡೀತಿದ್ರು ಕೂಡ ಇಲ್ಲಿ ಶನಿಯನ್ನ ಹೊರತುಪಡಿಸಿ ಇನ್ನೆಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾರೆ. ನೋಡಿ, ರಾಹು ಲಾಭದಲ್ಲಿದ್ದಾನೆ. 4 ಗ್ರಹಗಳು ದಶಮದಲ್ಲಿದ್ದಾರೆ. 3 ಗ್ರಹಗಳು ದಶಮದಲ್ಲಿದ್ದಾರೆ. 4ನೇ ಇನ್ನೊಂದು ಗ್ರಹ ಲಾಭದಲ್ಲೇ ಇದ್ದಾನೆ, ಬುಧ ಗ್ರಹ ಕೂಡ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗತ್ತೆ.
ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಮುಖ್ಯವಾಗಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಸಡನ್ ಆಗಿ ಒಂದು ಒಳ್ಳೆಯ ಬದಲಾವಣೆ ನೀವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಡನ್ ಆಗಿ ಸ್ಯಾಲ್ರಿ ಜಾಸ್ತಿ ಆಗ್ಬೋದು, ಅಥವಾ ನೀವು ಸ್ವಲ್ಪ ಅಲ್ಲಿ ಫೇಮಸ್ ಆಗ್ಬೋದು, ಎಲ್ಲರನ್ನ ಆಕರ್ಷಿಸುವಂತದ್ದಾಗುತ್ತೆ ನಿಮ್ಮ ಮಾತಿಂದನೋ ಅಥವಾ ನಿಮ್ಮ ಕೆಲಸದಿಂದನೋ. ಈ ರೀತಿ ಒಂದಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ಅಥವಾ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಒಳ್ಳೆ ರೂಲ್ಸ್ಗಳು ಚೇಂಜ್ ಆಗುವಂಥದ್ದು, ಕೆಲವು ಒಳ್ಳೆಯ ರೂಲ್ಸ್ಗಳು ಬರುತ್ತೆ, ಅದು ನಿಮ್ಗೆ ಕೆಲಸಕ್ಕೆ ಬಹಳ ಅನುಕೂಲ ಆಗುವಂಥದ್ದು. ಈ ರೀತಿ ಒಂದಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಸೂರ್ಯ ಕೂಡ ದಶಮದಲ್ಲೇ ಇದ್ದಾನೆ. ಸೂರ್ಯನು ದಶಮದಲ್ಲಿದ್ದಾಗ ದಿಗ್ಬಲನಾಗ್ತಾನೆ. ಹಾಗಾಗಿ ಸೂರ್ಯ ಕೂಡ ದಶಮದಲ್ಲೇ ಇರೋದ್ರಿಂದ ನಿಮಗೆ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ನಿಮಗೆ ಮಂಗಳನೇ ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಮಾರ್ಗ ನಿಮಗೆ ಸಿಕ್ಕುತ್ತೆ. ಕುಟುಂಬದ ವಿಷಯವಾಗಿ ಚೆನ್ನಾಗಿದೆ, ಆದ್ರೆ ಕುಜ ಮತ್ತು ರವಿ ಒಂದೇ ಮನೇಲಿ ಇರೋದ್ರಿಂದ ಮಾತಿಂದ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ. ಆದ್ರೆ ದಶಮ ಸ್ಥಾನ ಆಗಿರೋದ್ರಿಂದ ಜಗಳ ಸಣ್ಣದಾಗಿ ಶುರುವಾಗತ್ತೆ, ಹಂಗೆ ಜಗಳ ಮುಗ್ದೋಗುತ್ತೆ, ಆ ತರ ಇರುತ್ತೆ. ಅಂದ್ರೆ ಸಣ್ಣ ಪುಟ್ಟದ್ದಷ್ಟೇ. ಆದ್ರೆ ಕೌಟುಂಬಿಕ ವಿಚಾರದಲ್ಲಿ ಇದ್ದಂತಹ ಕಿರಿಕಿರಿ, ತುಂಬಾ ಕಿರಿಕಿರಿ ಇತ್ತು ಅನ್ನೋರ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಸಣ್ಣ ಪುಟ್ಟದ್ದು. ಮತ್ತೆ ಎಷ್ಟೋ ವಿಚಾರಗಳ ಬಗ್ಗೆ ಕ್ಲಾರಿಟಿ ಇರಲ್ಲ, ಮತ್ತೆ ಅದನ್ನ ಮಾತಾಡದೆ ಬಗೆಹರಿಸ್ಕೊಂಡಿರೋದಿಲ್ಲ. ಆ ತರ ಮಾತನಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬಾ ಸೂಕ್ತವಾದ ಸಮಯ ಇದು. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಶುಕ್ರ ದಶಮದಲ್ಲಿ ಇರೋದ್ರಿಂದ ಮಾತಿನಿಂದ ಕಾರ್ಯಸಿದ್ಧಿ. ಹಾಗಾಗಿ ಮೇಷರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ಗ್ರಹ ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯ ಅಂದ್ರೆ ಅದೃಷ್ಟ, ನಿಮ್ಗೆ ಅದೃಷ್ಟವನ್ನ ತಂದು ಕೊಡ್ತಾ ಇದ್ದಾನೆ. ಯಾವ ವಿಚಾರದಲ್ಲಿ ನೋಡಿ, ನಿಮ್ಮ ರಾಶ್ಯಾಧಿಪತಿ ಅಂದ್ರೆ ನಿಮ್ಮ ಸ್ವಂತ ಉದ್ಯೋಗ ಆಗಿರಬಹುದು, ನಿಮ್ಮ ಸ್ವಂತ ಅಭಿಪ್ರಾಯಗಳಾಗಿರ್ಬಹುದು, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಸಕ್ಸಸ್ ಆಗೋದ್ರ ಮೂಲಕ ನಿಮಗೆ ಒಂದ್ ರೀತಿ ಸಮಾಧಾನ ಅಂತ ಅನ್ಸುವಂತದ್ದಾಗತ್ತೆ. ಹಾಗೆ ಕೆಲವು ಸ್ವಂತ ಉದ್ಯೋಗ, ಅದರಲ್ಲೂ ಮುಖ್ಯವಾಗಿ ಗ್ರಾಹಕರು ಜಾಸ್ತಿ ನಿಮ್ಮ ಒಂದು ಉದ್ಯೋಗದಲ್ಲಿ ಇರ್ತಾರೆ. ಉದಾಹರಣೆಗೆ ನೋಡಿ, ಹೋಟೆಲ್ ಇಟ್ಟಿರುವಂತವ್ರು, ದಿನಸಿ ಅಂಗಡಿ ಇಟ್ಟಿರುವಂತವ್ರು, ಬಟ್ಟೆ ಅಂಗಡಿ ಇಟ್ಟಿರೋರು, ಇವ್ರಿಗೆ ಗ್ರಾಹಕರೇ ತುಂಬಾ ಒಂಥರ ಅವರೇ ಅನ್ನದಾತರಾಗಿರ್ತಾರಲ್ವಾ. ಈ ತರದ ಒಂದು ಅಂದ್ರೆ ಜನಗಳ ಜೊತೆಯಲ್ಲಿ ಬೆರೆತು ಕೆಲಸ ಮಾಡ್ತಕ್ಕಂಥದ್ದು ಏನಿರುತ್ತೆ, ಈ ತರದ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಒಳ್ಳೊಳ್ಳೆ ಹೊಸ ಗ್ರಾಹಕರು ನಿಮ್ಗೆ ಸಿಗ್ತಾರೆ. ಅಂದ್ರೆ ನಿಮ್ಗೆ ಎಲ್ಲಾ ರೀತಿನಲ್ಲೂ ನಿಮ್ಗೆ ಅವರಿಂದ ಬಹಳ ಅನುಕೂಲ ಆಗತ್ತೆ. ಆ ತರ ಒಳ್ಳೆ ಗ್ರಾಹಕರು ಸಿಗುವಂತದ್ದು ಈ ರೀತಿ ಆಗತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಅದ್ಭುತವಾದಂತಹ ಲಾಭ. ಯಾಕಂದ್ರೆ ಸಪ್ತಮಾಧಿಪತಿ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮ್ಗೆ ಧನಾಧಿಪತಿಯಾದಂತಹ ಬುಧ ಗ್ರಹ ಈ ವಾರದಲ್ಲಿ ದಶಮಕ್ಕೆ ಬಂದಿರ್ತಾನೆ. ನಿಮ್ಮ ಉದ್ಯೋಗದಿಂದ ಧನ ಪ್ರಾಪ್ತಿ ಆಗತ್ತೆ. ಸಾಲದ ಬಾಧೆ ಇರ್ತಕ್ಕಂಥವ್ರು ಸಾಲದ ಬಾಧೆಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಈ ವಾರದಲ್ಲಿ ಕಡಿಮೆ ಮಾಡ್ಕೊಳ್ತೀರಾ. ಇನ್ನು ಸ್ವಂತ ಉದ್ಯೋಗ ಅಷ್ಟೇ ಅಲ್ಲದೆ 6ನೇ ಮನೆ ಅಧಿಪತಿ ನಿಮಗೆ ಶುಕ್ರ ಆಗಿರೋದ್ರಿಂದ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರ್ಗೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಅಭಿವೃದ್ಧಿ, ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ಆದ್ರೆ ಶುಕ್ರನ್ ಜೊತೆ ಕುಜ ಇರೋದ್ರಿಂದ ಸ್ವಲ್ಪ ಆತರ ಪಡ್ತೀರಾ. ಅಯ್ಯೋ ಬೇಗ ಆಗ್ಬಿಡ್ಬೇಕು ಅಂತ ತುಂಬಾ ಟೆನ್ಷನ್ ಮಾಡ್ಕೊಳ್ತೀರಾ. ಅದೆಲ್ಲ ಬೇಡ, ಟೆನ್ಷನ್ ಬೇಡ, ಆತರ ಬೇಡ. ಆರಾಮಾಗಿ ಕೆಲಸ ಮಾಡಿ, ಏನು ತೊಂದರೆ ಆಗಲ್ಲ. ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಆರಾಮಾಗಿ ಮಾಡಿದಾಗ ಏನಾಗತ್ತೆ, ಆ ಕೆಲಸದಲ್ಲಿ ಇನ್ನಷ್ಟು ತೃಪ್ತಿ ಇರುತ್ತೆ, ಇನ್ನಷ್ಟು ಖುಷಿ ಇರುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಂಡ ಕೆಲಸ ಮಾಡಿದಾಗ ಹಬ್ಬ ಅಂತ ಮುಗೀತಲ್ಲ ಅನ್ನೋ ತರ ಅನ್ಸುತ್ತೆ. ಹಾಗ ಅನ್ಕೋಬಾರ್ದು. ಒಳ್ಳೆ ರೀತಿಯಲ್ಲಿ ಚೆನ್ನಾಗಾಗ್ಬೇಕು. ಹಾಗಾಗಿ ಟೆನ್ಷನ್ ಬೇಡ, ಆರಾಮಾಗಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಅದಾಗತ್ತೆ, ಆಗೋ ಟೈಮ್ಗೆ ಆಗತ್ತೆ. ಯಾಕಂದ್ರೆ ನಿಮ್ಗೆ ಲೇಟ್ ಆಗಲ್ಲ. ದಶಮದಲ್ಲಿ ಬುಧ ಇರ್ತಾನೆ. ತುಂಬಾ ಬುದ್ಧಿವಂತಿಕೆಯಿಂದ ಬಹಳ ಈಸಿಯಾಗಿ ನಿಮ್ಮ ಕೆಲಸಗಳಾಗತ್ತೆ. ಹಾಗಾಗಿ ಟೆನ್ಷನ್ ಬೇಡ. ಇನ್ನು ಚತುರ್ಥಾಧಿಪತಿ ರವಿ ಗ್ರಹ ಭಾಗ್ಯದಲ್ಲಿರ್ತಾನೆ. ಅದೃಷ್ಟ ಸ್ಥಾನ ಅಂತ ಹೇಳ್ಬೋದು ಭಾಗ್ಯ ಸ್ಥಾನವನ್ನ. ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತಗೊಳ್ಳೋದು, ಅಥವಾ ನೀವು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಅಂದ್ರೆ ಏನಾದ್ರು ಈಗ ಸೈಟ್ ಆಗಿರಬಹುದು, ಮನೆ ಆಗಿರ್ಬೋದು, ನೀವು ಸೇಲ್ಗೆ ಇಟ್ಟಿರ್ತೀರಾ, ಸೇಲ್ ಆಗ್ಬೇಕು, ಈ ತರದ್ದೆಲ್ಲ ಅನ್ಕೊಂಡಿದ್ರೆ ಈ ವಿಷಯದಲ್ಲಿ ಈ ವಾರ ತುಂಬಾ ಒಳ್ಳೇದಾಗತ್ತೆ. ಆಸ್ತಿ ಕುರಿತಾದಂತಹ ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಬಹಳ ತುಂಬಾ ವೇಗವಾಗಿ ಆ ಒಂದು ಚಟುವಟಿಕೆಗಳು ಆಗತ್ತೆ ಅಂತ ಹೇಳ್ಬೋದು. ಪಂಚಮಾಧಿಪತಿ ಬುಧ ಗ್ರಹ ದಶಮದಲ್ಲಿ ಇರ್ತಾನೆ.
ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಬುಧ ಮತ್ತೆ ರಾಹು ಒಂದೇ ಮನೆಗೆ ಸೇರಿದಾಗ ಯೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬುಧ ಅಂದ್ರೆ ಬುದ್ಧಿ, ಆ ಬುದ್ಧಿಯ ಮೇಲೆ ರಾಹುವಿನ ಕಾಂಬಿನೇಷನ್ ಬರುತ್ತೆ. ಅಂದ್ರೆ ಅರ್ಥ, ನೀವು ಇಷ್ಟು ದಿನ ಏನ್ ಯೋಚಿಸ್ತಿದ್ರೋ ಅದನ್ನ ಜಾಸ್ತಿ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ಏನ್ ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅದನ್ನ ಜಾಸ್ತಿ ತಿಳ್ಕೊಳಕ್ ಯೋಚನೆ ಮಾಡ್ತೀರಾ. ಅಂದ್ರೆ ಇದೇನಾಗತ್ತೆ ಅಂದ್ರೆ, ನೀವು ಪಾಸಿಟಿವ್ ಆಗಿದ್ರೆ ಪಾಸಿಟಿವೇ ಜಾಸ್ತಿ ಆಗುತ್ತೆ, ನೆಗೆಟಿವ್ ಇದ್ರೆ ನೆಗೆಟಿವ್. ಈಗ ನೋಡಿ, ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇರೋಂಥವ್ರು ಒಳ್ಳೇದನ್ನ ಇನ್ನೂ ಜಾಸ್ತಿ ಯೋಚಿಸೋಕ್ ಶುರು ಮಾಡ್ತಾರೆ. ಅಂದ್ರೆ ರಾಹು ಕಾಂಬಿನೇಷನ್ ಬಂದ್ರೆ, ರಾಹು ಅಂದ್ರೆ ಮಾಯೆ ಅಂತ ಹೇಳ್ಬೋದು. ಅಂದ್ರೆ ಅದೊಂಥರ ಮಾಯೆ, ನಾವು ಹೇಗೆ ತಿರುಗ್ತೀವಿ, ಯಾವ ಕಡೆಗೆ ಹೋಗ್ತೀವಿ ಆ ರೂಟ್ ಅನ್ನ ವೇಗ ಮಾಡ್ತಾನೆ ರಾಹು. ನೆಗೆಟಿವ್ ಯೋಚನೆಗಳು ಮಾಡ್ತಾ ಇದ್ದೀರಾ, ಏನೋ ಕೆಟ್ಟದಾಗ್ಬಿಡುತ್ತೆ ಈ ತರ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ, ಬುಧ ಅಂದ್ರೆ ಮೆದುಳು, ನಿಮ್ಮ ಬುದ್ಧಿ ನಿಮ್ ಕೈಲಿ ಇರ್ಲಿ. ನೆಗೆಟಿವ್ ಆಲೋಚನೆಗಳು ಬೇಡ, ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಯಾಕಂದ್ರೆ ಅದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಅದು ಮಾನಸಿಕವಾಗಿ ಖಿನ್ನತೆ ಅಥವಾ ಒತ್ತಡವನ್ನ ಉಂಟು ಮಾಡೋ ತರ ಆಗ್ಬಿಡುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಚೆನ್ನಾಗಿದೆ. ಶನಿ ಗ್ರಹ ಲಾಭದಲ್ಲಿರೋದ್ರಿಂದ ನಿಮ್ಮ ಮುಖ್ಯವಾದ ಜವಾಬ್ದಾರಿಗಳು, ಮುಖ್ಯವಾದಂತಹ ಕೆಲಸಗಳು ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಮಕ್ಕಳ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. 9ನೇ ಮನೆ ಭಾಗ್ಯಸ್ಥಾನ ಆಗಿರೋದ್ರಿಂದ ದೈವ ಬಲ ಕೂಡ ಇರುತ್ತೆ. ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಹಾಗೆ ಶುಭ ಕಾರ್ಯಗಳು ಇತ್ಯಾದಿಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಾಗತ್ತೆ. ಯಾವುದೇ ಕೆಲಸಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಇರುತ್ತೆ, ಆದ್ರೆ ಪ್ರಾಕ್ಟಿಕಲಿ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಜಾಸ್ತಿ ಮಾತಾಡೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗದು ಒಂಥರ ಅವಮಾನನೂ ಆಗಬಹುದು, ಅಥವಾ ನಿಮ್ಮ ವ್ಯಕ್ತಿತ್ವನ ಸ್ವಲ್ಪ ರಾಂಗ್ ರೂಟ್ ಅಲ್ಲಿ ತೋರ್ಸ್ಕೊಳ್ತಾರನೂ ಆಗ್ಬಿಡುತ್ತೆ. ಅಂದ್ರೆ ನೀವು ಒಳ್ಳೆಯವರಾದ್ರೂ ಕೂಡ ನಿಮ್ಮ ಮಾತು ನಿಮ್ಮನ್ನ ಬೇರೆ ತರನೇ, ನೋಡೋರಿಗೆ ಬೇರೆ ತರ ಕಾಣಿಸೋ ತರ ಆಗ್ಬಿಡುತ್ತೆ. ವಾಕ್ಸ್ಥಾನಾಧಿಪತಿ ಜೊತೆ ರಾಹು, ಮಾತಿಗೆ ಕಾರಕ ಬುಧ. ಬುಧನ್ ಜೊತೆ ರಾಹು ಇದ್ದಾಗ ಕಡಿಮೆ ಮಾತಾಡ್ಬೇಕು. ಜಾಸ್ತಿ ಮಾತಾಡೋದ್ರಿಂದ ಅಲ್ಲಿ ಏನೋ ಒಂದು ತಂದಿಟ್ಬಿಡ್ತಾನೆ ರಾಹು ಗ್ರಹ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಲೇಬಾರ್ದು ಅಂತೇನಿಲ್ಲ, ಸಾಧ್ಯವಾದಷ್ಟು ಕಡಿಮೆ ಮಾತಾಡೋದು ತುಂಬಾ ಒಳ್ಳೇದು. ಬೇರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತೆ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಬಹಳ ಶುಭದಾಯಕವಾದಂತಹ ಒಂದು ಸಮಯ ಈ ವಾರ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ನೋಡಿ ಅಷ್ಟಮದಲ್ಲಿದ್ದ ಹೋದ್ವಾರ. ತುಂಬಾ ಗ್ರಹಗಳು ಅಷ್ಟಮದಲ್ಲಿದ್ದಾರೆ ಈಗಲೂ ಕೂಡ. ಆದ್ರೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ, ಬುಧ ಗ್ರಹ ಭಾಗ್ಯಕ್ಕೆ ಹೋಗ್ತಾನೆ. ನಿಮ್ಮ ರಾಶ್ಯಾಧಿಪತಿ ಫಸ್ಟ್ ಅವನು ಚೆನ್ನಾಗಿರ್ಬೇಕು. ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗೋದ್ರಿಂದ ನಿಮಗಿದ್ದಂತಹ ಗೊಂದಲಗಳು, ಟೆನ್ಷನ್ಗಳು, ಕಿರಿಕಿರಿ, ಜಗಳ, ಮನಸ್ತಾಪ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾವಾಗ ಬುಧ ಗ್ರಹ ಭಾಗ್ಯಕ್ಕೆ ಹೋಗ್ತಾನೆ ಆವಾಗ ನಿಮ್ಗೊಂದ್ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಒಂದ್ ಸ್ವಲ್ಪ ದೇವರು, ಪೂಜೆ, ದೇವಸ್ಥಾನ ಇವುಗಳ ಕಡೆಗೆ ಸ್ವಲ್ಪ ಗಮನ ಬರುತ್ತೆ. ಯಾಕಂದ್ರೆ ಬುಧ 3ನೇ ಮನೆ ನೋಡ್ತಾ ಇರ್ತಾನೆ. ನಿಮ್ಮ ಮನೆ ಹತ್ರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದರಿಂದ ಸಮಾಧಾನ ಆಗೋದು. ಕೆಲವು ವ್ಯಕ್ತಿಗಳನ್ನ ದೂರ ಇಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀರಾ. ಬುಧ ಅಂದ್ರೆ ಬುದ್ಧಿ. ಈ ಬುಧ ಚೆನ್ನಾಗಾದ್ರೆ, ಅಂದ್ರೆ ಚೆನ್ನಾಗಿದ್ರೆ, ಜಾತಕದಲ್ಲಾಗಿರ್ಬಹುದು, ಗೋಚಾರದಲ್ಲಾಗಿರ್ಬಹುದು, ಚೆನ್ನಾಗಿದ್ರೆ ಸ್ವಲ್ಪ ಬುದ್ಧಿ ಬರುತ್ತೆ ಅಂತ ಹೇಳ್ತೀವಿ. ಹೌದು, ಮನುಷ್ಯ ಬುದ್ಧಿವಂತ, ಪ್ರಾಣಿಗಳಿಗಿಂತ ಬುದ್ಧಿವಂತನೇ ಅನ್ಕೊಳ್ಳಿ. ಆದ್ರೆ ಎಷ್ಟೋ ಸಲ ಅವಿವೇಕದಿಂದ ತಪ್ಪುಗಳಾಗುತ್ತೆ. ಮನುಷ್ಯರಿಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸಲ ಒಳ್ಳೆಯವ್ರನ್ನ ಕೆಟ್ಟವರು ಅನ್ಕೊಂಡ್ಬಿಡ್ತಾರೆ, ಕೆಟ್ಟವ್ರನ್ನ ಒಳ್ಳೆಯವರು ಅನ್ಕೊಳ್ತಾರೆ. ತುಂಬಾ ನಂಬುವಂಥದ್ದು ಇದೆಲ್ಲ ನಾವು ತಪ್ಪು ಅನ್ನೋದಕ್ಕಿಂತ ಒಂಥರ ಅವಿವೇಕ, ತಿಳುವಳಿಕೆ ಇಲ್ದಿರೋಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಇದರ ಅರಿವಾಗುತ್ತೆ. ಹಾಗಾಗಿ ಈ ಥರದ್ದೇನೋ ಒಂದು ಅರಿವಾಗುತ್ತೆ. ಕೆಲವರು ನಿಮ್ಮ ಜೀವನಕ್ಕೆ ಬೇಡ ಅಂತ ನೀವು ನಿರ್ಧಾರ ಮಾಡ್ತೀರಾ. ನಿಮಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಯಾಕಂದ್ರೆ ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ಏನೇ ಅನ್ಸಿದ್ರು ಕೂಡ ಅದು ಅರಿವೇ ಆಗಿರುತ್ತೆ. ಅಂದ್ರೆ ಸರಿಯಾದ ನಿರ್ಧಾರವನ್ನೇ ತಗೊಳ್ತಾ ಇದ್ದೀರಾ ಅಂತ ಅರ್ಥ. ಇನ್ನು ಕೆಲಸ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ನಿಮ್ಗೆ ನೋಡಿ, ಶುಕ್ರ ಅಷ್ಟಮದಲ್ಲಿರ್ತಾನೆ, ಆದ್ರೆ 2ನೇ ಮನೆ ನೋಡ್ತಾನೆ. ಇನ್ನು ಬುಧ ನಿಮ್ ರಾಷ್ಟ್ರಾಧಿಪತಿಯಾಗಿ ಭಾಗ್ಯದಲ್ಲಿರ್ತಾನೆ. ಹಾಗಾಗಿ ನಿಮ್ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಇರುತ್ತೆ. ಅಂದ್ರೆ ಹೋದ್ವಾರ ಕಂಪೇರ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಹಾಗೆ ಮುಖ್ಯವಾಗಿ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿರ್ತಾನೆ.
ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅಂದ್ರೆ ಮುಖ್ಯವಾಗಿ ಖಾಸಗಿ ಕಂಪನಿಗಳಲ್ಲಿ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಯಾಕಂದ್ರೆ ಕುಜ ಅಂದ್ರೇನೆ ಒಂಥರ ಕಿರಿಕಿರಿ ಅನ್ಬೋದು. 6ನೇ ಮನೆ ಅಧಿಪತಿ ಅಷ್ಟಮ. ಅಷ್ಟಮ ಅನ್ನೋದು ಕಷ್ಟ. ಎಲ್ಲೋ ಒಂದ್ ಕಡೆ ನಿಮ್ಗೆ ಕೆಲಸ ಮಾಡೋದಕ್ಕೆ ತುಂಬಾ ಕಿರಿಕಿರಿ ಆಗ್ತಾ ಇದೆ. ನಿಮ್ಮ ಮೇಲಧಿಕಾರಿಗಳು ಪದೇ ಪದೇ ನಿಮ್ಗೆ ಹೆಚ್ಚು ಕೆಲಸದ ಹೊರೆಯನ್ನ ಹೊರಿಸ್ತಾ ಇದ್ದಾರೆ. ಈ ರೀತಿ ಸ್ವಲ್ಪ ಕಿರಿಕಿರಿ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೆ ಮತ್ತೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ ಇಬ್ರು ತರದವ್ರಿಗೂ ಇರುತ್ತೆ. ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಕಂಪನಿ ಎರಡರಲ್ಲೂ ಕೆಲಸ ಮಾಡುವಂತವ್ರಿಗೂ ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಆದರೆ ಕೆಲಸ ಬಿಡುವ ತೀರ್ಮಾನ ಮಾಡ್ಬೇಡಿ ಅನ್ಸುತ್ತೆ. ಯಾಕಂದ್ರೆ ಬುಧನ್ ಜೊತೆ ರಾಹು ಇದಾನಲ್ವಾ, ಬೇಡಪ್ಪ ಈ ಕೆಲಸನೇ ಬೇಡ, ಬಿಟ್ಬಿಡೋಣ, ರಿಸೈನ್ ಮಾಡ್ಬಿಡೋಣ ಅನ್ಸುತ್ತೆ. ಈಗ ಕೆಲಸ ಬಿಡುವಂತಹ ಯೋಚನೆ ಮಾಡಬೇಡಿ. ಯಾಕಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಶುಕ್ರನು ನಿಮ್ಗೆ ಭಾಗ್ಯಕ್ಕೆ ಬಂದ್ಬಿಡ್ತಾನೆ, ಆಮೇಲೆ ರವಿನೂ ಬರ್ತಾನೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಕುಜ ಇನ್ ಸ್ವಲ್ಪ ದಿನ ಇರ್ತಾನೆ, ಆದ್ರೆ ಉಳಿದ ಗ್ರಹಗಳೆಲ್ಲ ಭಾಗ್ಯಸ್ಥಾನಕ್ಕೆ ಬಂದ್ಬಿಡ್ತಾರಲ್ವಾ, ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ, ಆರಾಮ್ ಅನ್ಸುತ್ತೆ. ಹಾಗಾಗಿ ಕೆಲಸ ಬಿಡೋ ತೀರ್ಮಾನವನ್ನ ಮಾಡಕ್ ಹೋಗ್ಬೇಡಿ. ಹಾಗೆ ಉದ್ಯೋಗದಲ್ಲಿ ಆಗ್ತಾ ಇರೋ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳಿ. ಏನ್ ಪರಿಹಾರ ಅಂತಂದ್ರೆ, ಈ ವಾರದಲ್ಲಿ ಪ್ರತಿದಿನ 1 ಮುಷ್ಟಿ ಹೆಸರು ಕಾಳು ಮತ್ತು ಒಣ ಅವರೆಕಾಳನ್ನ ಮತ್ತೆ ಗೋಧಿಯನ್ನ ತೆಗೆದಿಡ್ತಾ ಇರಿ. ಮುಂದಿನ ವಾರ ಭಾನುವಾರ ಅದನ್ನ ತಗೊಂಡಾಗ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ಯಾರಿಗ ಅವಶ್ಯಕತೆ ಇದೆ ಅದು ಅವ್ರಿಗೆ ಕೊಟ್ಬಿಡಿ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ, ಆದ್ರೆ ಬೆಳಗ್ಗೆ ಹೊತ್ತು ಹೇಳ್ಬೇಕು ಈ ಮಂತ್ರನ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗೋದಿಲ್ಲ. ನಿಮ್ಗೆ ಸ್ವಲ್ಪ ಸಮಾಧಾನವಾಗಿರ್ತಾರೆ. ನಿಮ್ಮ ವಿಷಯದಲ್ಲಿ ಕೋಪ ಮಾಡ್ಕೊಳ್ಳಲ್ಲ, ಅಥವಾ ನಿಮ್ ಬಗ್ಗೆ ಅವ್ರಿಗಿರೋ ನೆಗೆಟಿವ್ ಭಾವನೆಗಳು ಕಮ್ಮಿ ಆಗತ್ತೆ. ಹಾಗಾಗಿ ಇನ್ನು ಸ್ವಂತ ಉದ್ಯೋಗದಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿ ನಿಮ್ ರಾಶಿಯಲ್ಲೇ ಇದಾನಲ್ವಾ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನಿಸ್ತಿರತ್ತೆ. ಬಟ್ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತೇನಿಲ್ಲ. ಸ್ವಲ್ಪ ಅನಾರೋಗ್ಯ ನಿಮ್ಗೆ ಕೈ ಕೊಡ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರೋದ್ರಿಂದ ಒಂಚೂರು ಈ ಪರೀಕ್ಷೆ ಟೆಸ್ಟ್ಗಳು ಇದನ್ನೆಲ್ಲ ಬರೆಯುವಂತ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅದೇ ಹೆಸರು ಕಾಳು ತೆಗೆದಿಟ್ಟು ದೇವಸ್ಥಾನಕ್ಕೆ ಕೊಡೋದನ್ನ ಮರಿಬೇಡಿ. ಇನ್ನು ದಶಮದಲ್ಲಿ ಶನಿ ಗ್ರಹ ಇದ್ದಾನೆ. ಇದು ಬಹಳ ವಿಶೇಷ. ಯಾಕಂದ್ರೆ ಏನೇ ಅಡೆತಡೆಗಳು ಬಂದ್ರೂ ಕೂಡ ಜೀವನದಲ್ಲಿ ಕೊನೆಯಲ್ಲಿ ನಾವು ಸಕ್ಸಸ್ ಆದುವ ಅನ್ನೋದನ್ನ ಕರ್ಮಸ್ಥಾನವೇ ತೋರಿಸೋದು. ಹಾಗಾಗಿ ಈ ಕರ್ಮಸ್ಥಾನದಲ್ಲಿ ಭಾಗ್ಯಾಧಿಪತಿಯಾದಂತ ಶನಿಗ್ರಹ ಇರೋದ್ರಿಂದ ನಿಮ್ಮ ಕರ್ಮವು ಸರಿಯಾಗಿ ಆಗತ್ತೆ, ನಿಮ್ಮ ಕೆಲಸಗಳು ಸರಿಯಾದ ರೀತಿಯಲ್ಲಿ ಸಕ್ಸಸ್ ಆಗತ್ತೆ ಅನ್ನೋದನ್ನ ತೋರಿಸ್ತಾನೆ ಶನಿಗ್ರಹ. ಆದ್ರೆ ಕುಜ ಮತ್ತೆ ಶುಕ್ರ ಹಾಗೂ ರವಿಗ್ರಹ 3 ಗ್ರಹಗಳು ನಿಮ್ಗೆ ಅಶುಭ ಫಲ ಕೊಡ್ತಾ ಇರೋದ್ರಿಂದ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ತುಂಬಾ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೋಬೇಡಿ. ಆಮೇಲೆ ಆಸ್ತಿ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೋಬೇಡಿ. ಯಾಕಂದ್ರೆ ಚತುರ್ಥಾಧಿಪತಿ ಜೊತೆ ರಾಹು ಇದ್ದಾನೆ. ಎಲ್ಲೋ ಒಂದ್ ಕಡೆ ತಪ್ಪು ನಿರ್ಧಾರ ತಗೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು ಈ ತರದ್ದೆಲ್ಲ ಆಗುತ್ತೆ. ಪರಿಹಾರಗಳನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಕರ್ಕಾಟಕ ರಾಶಿ. ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಮಂಗಳ ಗ್ರಹ ಬಹಳ ವಿಶೇಷ. ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಉದ್ಯೋಗದಲ್ಲಿ ಒಂದು ಮಹತ್ತರವಾದಂತಹ ಬೆಳವಣಿಗೆ ಆಗ್ತಾ ಇರತ್ತೆ. ಅದರಲ್ಲೂ ಮುಖ್ಯವಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ನಿಮಗೆ ಕೊಟ್ಟಿರೋ ಕೆಲಸನ ಬಹಳ ಚುರುಕಿನಿಂದ ತುಂಬಾ ಚೆನ್ನಾಗಿ ವೇಗವಾಗಿ ಮಾಡುವಂಥದ್ದು, ಇದರ ರಿಸಲ್ಟ್ ನಿಮ್ಗೆ ಮುಂದಿನ ದಿನದಲ್ಲಿ ಬರುತ್ತೆ. ಆದರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ನೀವು ಒಳ್ಳೆ ಕೆಲಸಗಾರರು, ತುಂಬಾ ಬುದ್ಧಿವಂತರು, ನಾಲೆಡ್ಜ್ ಇರುವಂತವ್ರು ಅಂತ ಅನ್ಸ್ಕೊಳ್ತೀರಾ. ಅಂದ್ರೆ ಹೊಗಳಿಕೆಗಳು ಸಿಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಧನಾಧಿಪತಿಯಾದಂತಹ ರವಿಗ್ರಹ ಕೇಂದ್ರ ಸ್ಥಾನದಲ್ಲಿ ಕುಜನೊಟ್ಟಿಗೆ ಸ್ಥಿತನಾಗಿರೋದ್ರಿಂದ, ಲಾಭಾಧಿಪತಿಯಾದ ಶುಕ್ರ ಜೊತೆನಲ್ಲಿರೋದ್ರಿಂದ ನಿಮ್ಗೆ ದುಡ್ಡು ಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ನೋಡಿ, 12ನೇ ಮನೇಲಿ ಗುರು ಇದ್ದಾನೆ ಅಂದ್ರೆ ಖರ್ಚಾಗತ್ತೆ. ಆದರೆ ತುಂಬಾ ಜನ 12ನೇ ಮನೇಲಿ ಗುರು ಇದ್ರೆ ಗುರುಬಲ ಇಲ್ಲ, ಅಯ್ಯೋ ದುಡ್ಡು ಲಾಸ್ ಆಗತ್ತೆ ಅನ್ಕೋತಾರೆ. 12ನೇ ಮನೆಯು ವ್ಯಯಸ್ಥಾನ. ಅಲ್ಲಿ ಗುರು ಇದ್ರೆ ನೀವು ನಿಮ್ಮ ಹಣವನ್ನ ಒಳ್ಳೇದಕ್ಕೆ ವ್ಯಯ ಮಾಡ್ತೀರಾ. ನೋಡಿ, ಇರೋ ಹಣನ ಕೊಟ್ಬಿಟ್ಟು ಚಿನ್ನ ತಗೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ. ಇರೋ ಹಣನ ಇನ್ವೆಸ್ಟ್ ಮಾಡಿ ಮನೆ ತಗೊಂಡ್ರಿ ಅಂದ್ಕೊಳ್ಳಿ. ಇರೋ ಹಣವನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ಸೈಟ್ ತಗೊಂಡ್ರಿ, ಅಥವಾ ಇರೋ ಹಣನ ಕೊಟ್ಬಿಟ್ಟು ವಾಹನ ಖರೀದಿ ಮಾಡಿದ್ರಿ. ಇದು ಲಾಸ್ ಹೆಂಗಾಗತ್ತೆ ನಿಮ್ಗೆ? 12ನೇ ಮನೇಲಿ ಇರುವಂತಹ ಗುರುಗ್ರಹ 4ನೇ ಮನೆ ನೋಡ್ತಾನೆ. ದೃಷ್ಟಿ ಗುರುವಿಗೆ ತಾನು ಸ್ಥಿತನಾದ ರಾಶಿಯಿಂದ 5, 9ನೇ ಮನೆಗೆ ದೃಷ್ಟಿ ಇರುತ್ತೆ. ನೋಡಿ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಅಂದ್ರೆ ತುಲಾ ರಾಶಿ ನೋಡ್ತಾನೆ, ಹಾಗೆ ಕುಂಭ ರಾಶಿ ನೋಡ್ತಾನೆ.
ಇದು ಪ್ಲಸ್ ಅಲ್ವಾ, ಮೈನಸ್ ಹೆಂಗಾಗತ್ತೆ? ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡಿದ್ರೆ ಇದು ತುಂಬಾ ಶುಭನೇ. ಯಾಕಂದ್ರೆ ನಾನ್ ನೋಡಿದೀನಿ, ಗುರುಬಲ ಇಲ್ಲದೆ ಅಂದ್ರೆ ಗುರು 12ನೇ ಮನೆಯಲ್ಲಿ ಇರುವಾಗ, 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಮನೆ ಕಟ್ಟಿದ್ದಾರೆ, ಮನೆ ತಗೊಂಡಿದ್ದಾರೆ ಅಂದ್ರೆ ಇರೋ ಹಣನ ಖಾಲಿ ಮಾಡ್ಬಿಡ್ತಾರೆ, ಆದ್ರೆ ಏನೋ ಒಂದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. 6ನೇ ಮನೆ ಗುರು ಬಂದಾಗ ಎಷ್ಟೋ ಜನ ಲೋನ್ ಮಾಡ್ಕೊಂಡು ಪ್ರಾಪರ್ಟಿ ತಗೊಂಡಿದ್ದಾರೆ. ಹಾಗಾಗಿ ಗುರು ಎಲ್ಲಿದ್ರು ಶುಭನೇ, ಅವನಿಗೆ ಪರಿಹಾರ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಶುಭ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೋಸ ಆಗೋದನ್ನ ತಪ್ಪಿಸ್ತಾನೆ ನಾವು ಪರಿಹಾರ ಮಾಡೋದ್ರಿಂದ. ಹಾಗಾಗಿ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಏನೋ ಒಡವೆ ವಸ್ತ್ರ ಇತ್ಯಾದಿಗಳನ್ನ ತಗೊಳ್ಳೋಂಥದ್ದು. ಯಾಕಂದ್ರೆ 7ನೇ ಮನೇಲಿ ಶುಕ್ರ ಇದಾನಲ್ಲ, ಸ್ವಲ್ಪ ಆಸೆ ಜಾಸ್ತಿ ಮಾಡ್ತಾನೆ. ಬಟ್ಟೆ ತಗೊಳ್ಳೋದು, ಒಡವೆ ತಗೊಳ್ಳೋದು, ಮನೆಗೆ ಅಲಂಕಾರಿಕ ವಸ್ತುವನ್ನ ತಗೊಳ್ಳೋದು, ಈ ತರದ್ದೆಲ್ಲ ಇರುತ್ತೆ. ಹಾಗೆ ಮನೆ ತಗೋಬೇಕು, ವಾಹನ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಇದು ತುಂಬಾ ಸೂಕ್ತವಾದ ಸಮಯ. ನಿಮ್ಗೆ ಗುರುಬಲ ಇಲ್ದಿದ್ರು ಕೂಡ ನೀವು ತಗೊಳ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಚತುರ್ಥಾಧಿಪತಿ 7ನೇ ಮನೇಲಿದ್ದಾನೆ. ಆಮೇಲೆ ಅವನ ಜೊತೆನಲ್ಲಿ ದಶಮಾಧಿಪತಿ ಯೋಗಕಾರಕ, ನಿಮ್ಗೆ ಅಖಂಡ ರಾಜಯೋಗಕಾರಕ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಧನಾಧಿಪತಿ ಸೂರ್ಯ ಕೂಡ ಇದ್ದಾನೆ. ಹಾಗಾಗಿ ಅದು ಭೂಮಿ ಪುತ್ರ ಅಂತ ಹೇಳ್ತಾರೆ ಮಂಗಳನನ್ನ. ಈ ತರ ಭೂಮಿ ಯೋಗ, ಮನೆ ಯೋಗ ಬೇಕು ಅಂದ್ರೆ ಮಂಗಳನ ಅನುಗ್ರಹ ಬೇಕೇ ಬೇಕು. ನಮ್ದು ಅಂತ ಒಂದಿಷ್ಟು ಜಾಗ ಇದೆ ಸ್ವಂತವಾಗಿ, ಯಾವುದೋ ಸ್ವಂತ ಅಲ್ಲ, ಆದ್ರೆ ನಾವ್ ಇರೋ ತನಕ ಅಟ್ಲೀಸ್ಟ್ ನಮ್ದು ಸ್ವಂತ ಆಗಿರುತ್ತೆ, ಬಾಡಿಗೆ ಕಟ್ಟೋ ಅವಶ್ಯಕತೆ ಇರಲ್ಲ. ಈ ತರದ್ ಬೇಕು ಅಂದ್ರೆ ಮಂಗಳನ ಅನುಗ್ರಹ ಬೇಕೇ ಬೇಕು. ತುಂಬಾ ಚೆನ್ನಾಗಿದ್ದಾನೆ ಮಂಗಳ ಗ್ರಹ, ಹಾಗಾಗಿ ಅಂತದಕ್ಕೆಲ್ಲ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದಂತಹ ಸಮಯ. ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ಬಹಳ ಚೆನ್ನಾಗಿದೆ. ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ತುಂಬಾ ಒಳ್ಳೆ ಸಮಯ. ಯಾಕಂದ್ರೆ ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ, ಅವನ ಜೊತೆನಲ್ಲಿ ರವಿ ಕೂಡ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಆ ತರದ ಪರೀಕ್ಷೆಗಳನ್ನ ಬರೀಬೇಕು ಅಂದ್ರೆ ಮೊದಲನೇದಾಗಿ ತುಂಬಾ ಧೈರ್ಯ ಬೇಕು. ಯಾಕಂದ್ರೆ ಭಯ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸ್ವಲ್ಪ ಭಯ ಇರುತ್ತೆ. ಆಮೇಲೆ ತುಂಬಾ ಆತ್ಮವಿಶ್ವಾಸ ಬೇಕು. ಧೈರ್ಯವನ್ನ ಮಂಗಳ ಗ್ರಹ ಕೊಡ್ತಾನೆ, ಆತ್ಮವಿಶ್ವಾಸವನ್ನ ರವಿ ಗ್ರಹ ಕೊಡ್ತಾನೆ. ಹಾಗಾಗಿ ಆತರ ಪರೀಕ್ಷೆಗಳನ್ನ ಬರೀತಾ ಇರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ದೇವರು, ಪೂಜೆ ಪುನಸ್ಕಾರ ಇವುಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. 9ನೇ ಮನೆ ಗುರುವಿನ ಮನೆಯಲ್ಲಿ ಶನಿ ಇರೋದ್ರಿಂದ, ಶನಿ ಕೂಡ ಧರ್ಮಕ್ಕೆ ಕಾರಕ ನೋಡಿ. ಅವನು ಪಾಪಗ್ರಹ ಆದ್ರೂ ಕೂಡ ಅಲ್ಟಿಮೇಟ್ ಭಕ್ತಿ ಅಂತ ಹೇಳ್ತೀವಿ, ಶರಣಾಗತ ಭಕ್ತಿ, ಅತಿಯಾಗಿ ದೇವರನ್ನ ನಂಬುವಂಥದ್ದು, ಇದಕ್ಕೆ ಶನಿ ಕಾರಕ. ಅವನಲ್ಲಿ ಆಚರಣೆಗಳಿರಲ್ಲ, ಆದ್ರೆ ಆಂತರಿಕ ಭಕ್ತಿ ಇರುತ್ತೆ. ಇದು ಶನಿ ತತ್ವವನ್ನ ತೋರಿಸುತ್ತೆ. ಗುರು ತತ್ವ ತುಂಬಾ ಆಚರಣೆಗಳನ್ನ ಮಾಡ್ತಾರೆ, ಹಿರಿಯರು ಹೇಳ್ಕೊಂಡ್ ಬಂದಿರುವಂತ ಪದ್ಧತಿಗಳನ್ನ ಅನುಸರಿಸ್ತಾರೆ. ದೇವರು ಅಂದ್ರೆ ಭಕ್ತಿಗಿಂತ ಭಯನೂ ಜಾಸ್ತಿ ಇರುತ್ತೆ. ಇದು ಗುರು ತತ್ವ. ಹಾಗಾಗಿ ಗುರು ಮಾತ್ರ ಈ ಭಕ್ತಿಯನ್ನ ಸಾರುವಂತ ಗ್ರಹ ಅಲ್ಲ, ಶನಿ ಕೂಡ ಧರ್ಮಸ್ಥಾನದಲ್ಲಿ ಗುರುವಿನ ಮನೆಯಲ್ಲಿ ಶನಿ ಇರೋದ್ರಿಂದ ಭಕ್ತಿ, ದೇವರ ಮೇಲೆ ನಂಬಿಕೆ ಎಲ್ಲ ಜಾಸ್ತಿ ಆಗತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೇದಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ದೊಡ್ಡದೊಂದು ಕೆಲಸಗಳಾಗ್ಬೇಕು, ತುಂಬಾ ದೊಡ್ಡದು ನಿಮ್ದು ದುಡ್ಡಿನ ವಿಷಯದಲ್ಲಿ. ಆ ತರದ ಕೆಲಸ ಆಗೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕಾಗತ್ತೆ. ಗುರು ನಿಮ್ ರಾಶಿಗೆ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ಬಟ್ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲವೂ ಸೌಖ್ಯವಾಗಿರುತ್ತೆ. ಒಂದೇ ಒಂದು ವಿಚಾರದಲ್ಲಿ ಜಾಗ್ರತೆ. ಯಾರಿಗೆ ವೈವಾಹಿಕ ಜೀವನದಲ್ಲಿ ಜಗಳ, ಮುನಿಸು, ಮನಸ್ತಾಪ ಇದೆ, ಅದು ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಮೌನವಾಗಿರಿ, ಸಮಾಧಾನವಾಗಿರಿ. ಮತ್ತೆ ವೈವಾಹಿಕ ಜೀವನದ ಬಗ್ಗೆ ಡೈವೋರ್ಸ್ ಆಗಿರಬಹುದು, ಬೇರೆ ಆಗೋದು, ಈ ತರದ ಯಾವುದೇ ನಿರ್ಧಾರಗಳನ್ನ ಸದ್ಯಕ್ಕೆ ತಗೋಬೇಡಿ. ರವಿ ಮತ್ತು ಮಂಗಳ ಮುಂದಿನ ರಾಶಿಗೆ ಹೋದ್ಮೇಲೆ ಜಗಳ, ಮನಸ್ತಾಪ ತಾನಾಗಿ ಕಡಿಮೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಶುಭವಾಗುತ್ತೆ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಧನಾಧಿಪತಿ ಬುಧ ಗ್ರಹ ಈ ವಾರದಲ್ಲಿ 7ನೇ ಮನೆಗೆ ಹೋಗ್ತಾ ಇದ್ದಾನೆ. ಇದೊಂದು ಸಮಾಧಾನಕರವಾದಂತಹ ವಿಚಾರ. ಯಾಕಂದ್ರೆ ಸಿಂಹರಾಶಿಯವರಿಗೆ ಗುರುಬಲ ಇದೆ, ಅದರಿಂದಾಗಿ ಎಷ್ಟೋ ಸಮಸ್ಯೆಗಳಿಂದ ಪಾರಾಗ್ತಾ ಇದ್ರ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟಮ ಶನಿಯ ಪ್ರಭಾವ ನಿಮ್ಮ ಎಲ್ಲಾ ಕೆಲಸಗಳಿಗೂ ತುಂಬಾ ಅಡೆತಡೆ ಆಗ್ತಾ ಇದೆ. ಸಪ್ತಮಾಧಿಪತಿಯಾದಂತಹ ಶನಿಗ್ರಹ ಅಷ್ಟಮಕ್ಕೆ ಹೋಗಿರೋದ್ರಿಂದ ಕುಟುಂಬದ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿ ಸಂಗಾತಿಯ ವಿಷಯದಲ್ಲಿ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿ ತೊಂದರೆಗಳು, ಈ ತರ ಕೆಲವೊಂದಷ್ಟು ಸಮಸ್ಯೆಗಳು ಸಿಂಹರಾಶಿಯವರಿಗೆ ಕಾಡ್ತಾ ಇದೆ. ಅದು ಅಲ್ಲದೆ ಹೋದ ವಾರ ತುಂಬಾ ಗ್ರಹಗಳು 6ನೇ ಮನೆಯಲ್ಲಿ ಇದ್ರು. 6ನೇ ಮನೆ ಅನ್ನೋದು ಶತ್ರು ಸ್ಥಾನವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಒಂದ್ ರೀತಿ ಇಕ್ಕಟ್ಟಿನ ಪರಿಸ್ಥಿತಿ, ಸಮಸ್ಯೆಗಳು ಈ ತರದ್ದೆಲ್ಲ ಸಹಜವಾಗಿ ಆಗತ್ತೆ.
ಆದ್ರೆ ಈ ವಾರದಲ್ಲಿ ಬುಧ ಗ್ರಹ 7ನೇ ಮನೆಗೆ ಹೋಗಿದ್ದಾನೆ. ಇದೇನಪ್ಪಾ ಅಂದ್ರೆ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅನುಕೂಲವನ್ನ ಮಾಡಿಕೊಡುತ್ತೆ. ನಿಮಗೆ ಬುಧ ಗ್ರಹ ಧನ ಮತ್ತು ಲಾಭಾಧಿಪತಿ ಆಗಿರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಇದ್ದಂತಹ ಸಮಸ್ಯೆಗಳು ನಿಮ್ಗೆ ನಿವಾರಣೆ ಆಗುತ್ತೆ. ಪೂರ್ತಿ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ. ಲಾಭದಲ್ಲಿ ಗುರು ಇರೋದ್ರಿಂದ ಅವನು ನಿಮ್ಗೆ ತುಂಬಾನೇ ಶುಭ ಫಲ ಕೊಡ್ತಾ ಇದ್ದಾನೆ. ಅಂದ್ರೆ ಎಷ್ಟು ಪ್ರಾಬ್ಲಮ್ಗಳಿದೆ ಹೆಂಗಪ್ಪ ಅನ್ನೋ ಟೈಮ್ಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ. ಅದಕ್ಕೆ ಶನಿ ಗುರು ಅಂತ ಹೇಳ್ತಾರೆ. ಮುಖ್ಯವಾಗಿ ಶನಿ ಜಾತಕದಲ್ಲಿ ಪೀಡಿತನಾಗಿದ್ರು ಅಥವಾ ಗೋಚಾರದಲ್ಲಿ ಪೀಡಿತನಾಗಿದ್ರು ಅಟ್ಲೀಸ್ಟ್ ಗುರು ಚೆನ್ನಾಗಿರ್ಬೇಕು. ಗುರು ಚೆನ್ನಾಗಿದ್ರೆ, ಇದು ನಿಮ್ ಜಾತಕ ಆದ್ರೂ ಅಷ್ಟೇನೆ, ಗುರು ಚೆನ್ನಾಗಿದ್ದಾನೆ ನಿಮ್ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಯಾವತ್ತೂ ನಿಮಗೆ ಮೋಸ ಆಗೋದಕ್ ಬಿಡೋದಿಲ್ಲ. ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರೂ ಕೂಡ ನಿಮ್ಮನ್ನ ಕೈ ಹಿಡಿದು ನಡೆಸುವಂತಹ ಒಂದು ಕೆಲಸವನ್ನ ಗುರು ಮಾಡ್ತಾರೆ. ಯಾಕಂದ್ರೆ ಗುರು ಅಂದ್ರೇನೆ ಸಾತ್ವಿಕ, ಕರುಣಾಮಯಿ ಅಂತ ಹೇಳ್ತೀವಿ. ಹಾಗಿದ್ರೆ ಶನಿಗೆ ಕರುಣೆ ಇಲ್ವಾ? ಶನಿಗೂ ಇದೆ. ಆದ್ರೆ ಶನಿ ತನ್ನ ಕರ್ತವ್ಯ ಅಂತ ಬಂದಾಗ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಕರ್ಮಫಲ ಏನಿದೆಯೋ ಅದನ್ನ ಕಂಪ್ಲೀಟ್ ಕೊಡೋದು ಅವ್ನ ಕೆಲಸ ಆಗಿರುತ್ತೆ, ಡ್ಯೂಟಿ. ಒಂಥರ ಸ್ಟ್ರಿಕ್ಟ್ ಆಫೀಸರ್ ತರ. ಆದ್ರೆ ಗುರು ಅಂದ್ರೆ ಗೊತ್ತಲ್ವಾ, ಟೀಚರ್ಸ್ ಗಳು ಏನ್ ಮಾಡ್ತಾರೆ, ನಮ್ಗೆ ಬೈಬೋದು, ಆದ್ರೆ ನಮ್ಮ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಆ ತರ ಈ ವಾರದಲ್ಲಿ ಸಿಂಹರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ತೊಂದರೆಗಳು ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ ಅನ್ನೋದು ಶುಭ. ಇನ್ನು ಕೆಲಸ ಹೇಗಿರುತ್ತೆ ಅಂದ್ರೆ, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿ ಪರವಾಗಿಲ್ಲ, ಅಂದ್ರೆ ತಕ್ಕ ಮಟ್ಟಿಗೆ ಒಂದಿಷ್ಟು ಅನುಕೂಲಗಳಾಗತ್ತೆ ಅಂತ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದಲ್ಲ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ. ಇನ್ನು 6ನೇ ಮನೆಯಲ್ಲಿ ರವಿ, ಕುಜ ಮತ್ತು ಶುಕ್ರ 3 ಗ್ರಹಗಳಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದ ಹೊರೆ ಜಾಸ್ತಿ ಆಗತ್ತೆ. ವರ್ಕ್ ಪ್ರೆಷರ್, ಕೆಲಸ ಬಿಡ್ಬೇಕು ಅಂತಾನು ಅನ್ಸ್ಬಿಡುತ್ತೆ. ಬಟ್ ಕೆಲಸ ಮಾತ್ರ ಬಿಡಬೇಡಿ. ಅಷ್ಟಮ ಶನಿ, ಪಂಚಮ ಶನಿ, 7.5 ನಡೆಯುವಾಗ ಯಾವತ್ತೂ ಕೆಲಸ ಬಿಡಬಾರ್ದು. ಕೆಲಸ ಬಿಟ್ರಿ ಅಂದ್ರೆ ಕೆಲಸ ಇಲ್ಲದೆ ಒಂದಷ್ಟು ದಿನ ಕುತ್ಕೋಬೇಕಾಗತ್ತೆ. ಹಾಗಾಗಿ ಕೆಲಸ ಬಿಡೋ ನಿರ್ಧಾರ ಮಾಡಬೇಡಿ. ಕೆಲಸದಲ್ಲಿ ಆಗ್ತಾ ಇರುವಂತಹ ಪ್ರೆಷರ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪರಿಹಾರವನ್ನು ಕೂಡ ನಾನು ಹೇಳ್ತೀನಿ. ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ, ದೊಡ್ಡ ದೊಡ್ಡ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ಕೆಲಸಗಳು, ತುಂಬಾ ಕಷ್ಟ ಆಗ್ತಿದೆಯಪ್ಪ ನನಗೆ ಅನ್ನೋ ತರ ಇರುತ್ತೆ. ಮೇಲಧಿಕಾರಿಗಳಿಂದ ಪದೇ ಪದೇ ಆರ್ಡರ್ ಮಾಡೋದು, ಕೆಲಸ ಕೊಡೋದು ಸಿಕ್ಕಾಪಟ್ಟೆ ಇರುತ್ತೆ ಇದೆಲ್ಲ. ಬಟ್ ಮಾಡ್ತೀರಾ, ಹೇಗೋ ನಿಭಾಯಿಸ್ತೀರಾ. ನಿಧಾನ ಆಗ್ತಾ ಇರುತ್ತೆ, ಅದೇ ಪ್ರಾಬ್ಲಮ್. ಏನೋ ಶುರು ಮಾಡ್ತೀರಾ ಅಂದ್ರೆ ಅಲ್ಲಿ ಏನೋ ವಿಘ್ನ ಬಂತು, ಸ್ಲೋ ಆಯ್ತು, 2 ದಿನದಲ್ಲಿ ಆಗೋ ಕೆಲಸ 1 ವಾರ ತಗೊಳ್ತು, ಈ ತರ ಆಗ್ತಾ ಇರುತ್ತೆ. ಆದ್ರೆ ಗುರು ಲಾಭದಲ್ಲಿರೋದ್ರಿಂದ ಫೈನಲಿ ನಿಮ್ಮನ್ನ ಸೋಲೋದಕ್ ಬಿಡೋದಿಲ್ಲ. ಟೆನ್ಷನ್ 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 ಅಂತಾನೆ ಅದು ಆಗತ್ತೆ, ಕಂಪ್ಲೀಟ್ ಆಗತ್ತೆ. ಈ ತರ ಇರುತ್ತೆ. ಮತ್ತೆ ಚತುರ್ಥಾಧಿಪತಿ ಮಂಗಳ ಗ್ರಹ 6ನೇ ಮನೇಲಿದ್ದಾನೆ. ಏನಾದ್ರೂ ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ಯಾವುದೇ ಒಂದು ನಿವೇಶನ ಆಗಿರ್ಬೋದು, ನೀವೇನಾದ್ರೂ ಮಾರಾಟಕ್ಕೆ ಇಟ್ಟಿದ್ದೀರಾ, ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಸೇಲ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಅದು ಸೇಲ್ ಆದ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಈ ವಾರದಲ್ಲಿ ಈ ವಿಷಯದಲ್ಲಿ ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಾಪರ್ಟಿನ ನೀವು ಮಾರಾಟ ಮಾಡೋದಕ್ಕೆ ಅನುಕೂಲಗಳಾಗುತ್ತೆ, ಅಥವಾ ಮಾರಾಟ ಆಗಿ ಅದರಿಂದ ನಿಮ್ಗೆ ಹಣ ಬರುತ್ತೆ. ಇದೊಂದು ವಿಚಾರ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಅಂದ್ರೆ ಚೆನ್ನಾಗಿ ಓದ್ಕೊಂಡು ಹೋಗ್ತೀರಾ, ಯಾಕಂದ್ರೆ ಗುರು ಲಾಭದಲ್ಲಿದ್ದಾನಲ್ವಾ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ನಿಮ್ಗೆ ತುಂಬಾ ಬೇಜಾರಾಗ್ತಾ ಇರತ್ತೆ, ಅವರ ನಡವಳಿಕೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಅಥವಾ ಕೆಲಸದಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಾಮ್ಯತೆ ಅಥವಾ ಹೊಂದಾಣಿಕೆ ಇರೋದಿಲ್ಲ. ನೀವೊಂದು ಹೇಳ್ತೀರಾ, ಅವರೊಂದು ಹೇಳ್ತಾರೆ, ಅವ್ರು ಹೇಳಿದ್ ನಿಮ್ಗೆ ಇಷ್ಟ ಆಗಲ್ಲ. ಈ ರೀತಿ ಒಂದಷ್ಟು ಗೊಂದಲಗಳಾಗತ್ತೆ. ಹಾಗಾಗಿ ಓನ್ ಆಗಿ ಏನ್ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತವ್ರಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೀವು ಮಾಡ್ಕೋಬೇಕಾಗಿರುವಂತಹ ಪರಿಹಾರ ಏನಪ್ಪಾ ಅಂದ್ರೆ, ಪ್ರತಿದಿನ 1 ಮುಷ್ಟಿ, 1 ಹಿಡಿಯಷ್ಟು ಗೋಧಿ, ಹೆಸರು ಕಾಳು ಮತ್ತು ಕಡಲೆಬೇಳೆ, ಹಾಗೆ ಅವರೆಕಾಳು ಪ್ರತಿದಿನ 1 ಮುಷ್ಟಿ ತೆಗೆದಿಡಿ. ಮಿಕ್ಸ್ ಮಾಡ್ಬಿಡಿ, ಸಪ್ರೇಟ್ ಸಪ್ರೇಟ್ ಇಡಿ. 1 ವಾರ ಆದ್ಮೇಲೆ ಭಾನುವಾರದ ದಿನ ಅದನ್ನ ತಗೊಂಡೋಗಿ ಯಾರಿಗಾದ್ರೂ ದಾನ ಮಾಡಿ. ಅವಶ್ಯಕತೆ ಇರೋರ್ಗೂ ದಾನ ಮಾಡ್ಬೋದು, ದೇವಸ್ಥಾನಕ್ಕೂ ಕೊಡ್ಬಹುದು. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ತುಂಬಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕೆಲಸದಲ್ಲಿ ಆಗ್ತಾ ಇರುವಂತಹ ಕಷ್ಟ ಆಗಿರ್ಬಹುದು, ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ 6ನೇ ಮನೇಲಿ ಬಂದಿರ್ತಾನೆ. ಆರೋಗ್ಯದಲ್ಲಿ ಸಡನ್ ಆಗಿ ಏರುಪೇರು ಉಂಟಾಗುತ್ತೆ. ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ,
ಆದ್ರೆ ನಿಮ್ಮ ಆರೋಗ್ಯ ಸ್ವಲ್ಪ ಕೈ ಕೊಡುತ್ತೆ. ನೋಡಿ, ರಾಷ್ಟ್ರಾಧಿಪತಿ ನಿಮ್ಗೆ ಬುಧ ಗ್ರಹ, 6ನೇ ಮನೆ, ರೋಗಸ್ಥಾನ, ರಾಹು ಜೊತೆನಲ್ಲಿ. ಸ್ವಲ್ಪ ಆರೋಗ್ಯ, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಡಸ್ಟ್ ಅಲರ್ಜಿ ಆಗುವಂಥದ್ದು, ಒಣ ಕೆಮ್ಮು ತುಂಬಾ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಕಫ ಇರಲ್ಲ, ಒಣ ಕೆಮ್ಮು, ತುಂಬಾ ಕೆಮ್ಮು. ಈ ಡ್ರೈ ಕಾಫ್ ಕೊಡೋಷ್ಟು ಬಾಧೆ ಕಫ ಕೊಡಲ್ಲ. ಹೇಳ್ಬೇಕು ಅಂದ್ರೆ ಕಫ ಇದ್ದು ಕೆಮ್ಮಿದ್ರೆ ನಿಮ್ಗೆ ಅಷ್ಟು ಸ್ಟ್ರೆಸ್ ಅನ್ಸಲ್ಲ. ಡ್ರೈ ಕಾಫ್ ಆಗ್ಬಿಟ್ರೆ ನಿಮ್ಗೆ ತುಂಬಾ ಹಿಂಸೆ ಆಗುತ್ತೆ. ಈ ವಾರದಲ್ಲಿ ಅದು ಜಾಸ್ತಿ ಆಗುತ್ತೆ. ಬೇಗ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ, ಕೇರ್ಲೆಸ್ ಮಾತ್ರ ಮಾಡ್ಬೇಡಿ, ಆಯ್ತಾ? ಯಾಕಂದ್ರೆ ತುಂಬಾ ಕೆಮ್ಮಿ ಚೆಸ್ಟ್ ಪೇನ್ ಎಲ್ಲ ಬಂದ್ಬಿಡುತ್ತೆ, ಆತರ ಆಗುತ್ತೆ. ಕೇರ್ಲೆಸ್ ಮಾತ್ರ ಮಾಡ್ಬೇಡಿ. 5ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಲಂಗ್ಸ್ ಇನ್ಫೆಕ್ಷನ್ ಆ ತರದ್ದೆಲ್ಲ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಆಗತ್ತೆ. ನೋಡ್ಕೊಳ್ಳಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. 5ನೇ ಮನೆ ಶುಭ ಸ್ಥಾನನೇ ಆದ್ರೂ ಕೂಡ ಅಲ್ಲಿ ಮಂಗಳ ಇರೋದು ನಿಮ್ಗೆ ಅಷ್ಟು ಶುಭ ಅಲ್ಲ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋಂಥವ್ರಿಗೆ ಚೆನ್ನಾಗಿದೆ. ಕೆಲಸಗಳು ನೀವು ಅನ್ಕೊಂಡಷ್ಟು ಕಂಪ್ಲೀಟ್ ಆಗಲ್ಲ, ಒಂದಷ್ಟು ಆಗತ್ತೆ. ಬಟ್ ನೀವ್ ಎಷ್ಟು ಕೆಲಸ ಮಾಡಿರ್ತೀರೋ ಅಷ್ಟಕ್ಕೆ ತಕ್ಕ ಲಾಭ ಅಂತೂ ಬರುತ್ತೆ. ದುಡ್ಡು ಕಾಸಿನ ವಿಷಯದಲ್ಲಿ ಅನುಕೂಲ ಆಗತ್ತೆ. ನಿಮ್ ಕೆಲಸಗಳ ವಿಷಯದಲ್ಲಿ ಅನುಕೂಲಗಳಾಗತ್ತೆ. ಅಂದ್ರೆ ವೈಯಕ್ತಿಕ ಕೆಲಸಗಳು, ಇವಾಗ ಸೈಟ್ ತಗೋಬೇಕು, ಮನೆ ತಗೋಬೇಕು, ಸೈಟ್ ಸೇಲ್ ಆಗ್ಬೇಕು, ಯಾವ್ದೋ ಒಂದು ಪ್ರಾಪರ್ಟಿ ಸೇಲ್ ಆಗ್ಬೇಕು, ದುಡ್ಡು ಬರಬೇಕು, ವಾಹನ ಸೇಲ್ ಮಾಡ್ಬೇಕು, ಈ ತರದ್ದೆಲ್ಲ ಇರುತ್ತೆ ಅನ್ಕೊಳ್ಳಿ. ಅಥವಾ ವ್ಯಾಜ್ಯಗಳಿದೆ, ಆ ವ್ಯಾಜ್ಯಗಳನ್ನ ಬಗೆಹರಿಸ್ಕೋಬೇಕು, ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳುವಂಥದ್ದು. ಅಥವಾ ಕೋರ್ಟ್ ಕೇಸ್ಗಳಿದೆ, ಅಲ್ಲಿ ನಿಮ್ಗೆ ಗೆಲುವು ಸಿಗ್ಬೇಕು, ಈ ತರದ್ದೆಲ್ಲ ಚೆನ್ನಾಗಾಗತ್ತೆ. ನಿಮ್ಮ ಉದ್ಯೋಗ ಅಂತ ಬಂದಾಗ ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ, ಆಗಲ್ಲ ಅಂತಲ್ಲ, ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಟೆನ್ಷನ್ ಇರುತ್ತೆ, ಅಯ್ಯೋ ಜಾಸ್ತಿ ಕೆಲಸ ಇದೆಲ್ಲಪ್ಪ, ಇಷ್ಟೊಂದು ಕೆಲಸ ಇದೆ, ಇದೆಲ್ಲ ನಿಭಾಯಿಸ್ಬೇಕು, ಮಾಡ್ಬೇಕು, ಈ ತರದ್ದೆಲ್ಲ ಇರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತೀರಾ. ಈಸಿಯಾಗಿ ಆಗಲ್ಲ. ಟೆನ್ಷನ್ ಕೊನೆಯವರೆಗೂ, ಅದು ಕಂಪ್ಲೀಟ್ ಆಗೋವರೆಗೂ, ನಿಮ್ಗೆ ಕೊಟ್ಟಿರೋ ಕೆಲಸ ಮುಗಿಸೋವರೆಗೂ ನಿಮ್ಗೆ ಟೆನ್ಷನ್ ಇರುತ್ತೆ. ಯಾಕೆಂದ್ರೆ ಕುಜ ಇಲ್ಲಿ ತುಂಬಾ ಪ್ರಬಲನಾಗಿದ್ದಾನೆ. ಬುಧನಿಗೆ ಆಪೋಸಿಟ್ ಕುಜ. ಬುಧ ತುಂಬಾ ಬುದ್ಧಿ, ಯುಕ್ತಿ, ಆದ್ರೆ ಕುಜ ಆಪೋಸಿಟ್ ಶಕ್ತಿ ಕೆಲಸ ಮಾಡುತ್ತೆ ಅವ್ರಿಗೆ, ಯುಕ್ತಿ ಕಮ್ಮಿ. ಕುಜ ತುಂಬಾ ಸ್ಟ್ರಾಂಗ್ ಇರೋರು ತುಂಬಾ ಆತರ ಪಟ್ಬಿಡ್ತಾರೆ, ಬುದ್ಧಿ ಸ್ವಲ್ಪ ಬೇಗ ಓಡಲ್ಲ. ಅದೇ ಬುಧ ತುಂಬಾ ಚೆನ್ನಾಗಿದ್ದಾನೆ ಅಂದ್ರೆ ಅವ್ರು ಬಹಳ ಸ್ಮಾರ್ಟ್, ತುಂಬಾ ನಿಧಾನವಾಗಿ, ಬಹಳ ಯೋಚಿಸಿ, ಕುಲಂಕುಷವಾಗಿ, ಹಂಗೆ ಯಾವ್ದನ್ನು ಆತರ ಪಟ್ಟು ಡಿಸೈಡ್ ಮಾಡಲ್ಲ, ಆತರ ಇರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮದಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಅಂದ್ರೆ ಭಾಗ್ಯಾಧಿಪತಿ ಶುಕ್ರ ಇದ್ದಾನೆ. ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇರೋರಿಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಹಾಗೆ 7ನೇ ಮನೆಯಲ್ಲಿ ಶನಿ ಇದ್ದಾನೆ, ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ. ಹಾಗಾಗಿ ಪರೀಕ್ಷೆಗಳನ್ನ ಬರೀಬೇಕು ಅಂತ ಅನ್ಕೊಂಡಿರೋರಿಗೆ ಚೆನ್ನಾಗಿದೆ. ಯಾಕಂದ್ರೆ ಪಂಚಮದಲ್ಲಿ ರವಿ ಮತ್ತೆ ಮಂಗಳ ಗ್ರಹ ಇರೋದ್ರಿಂದ ಒಂಥರ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಬುಧನಿಗೆ ಪರಿಹಾರ ಮಾಡ್ಕೊಳ್ಳೇಬೇಕು. ಏನಂದ್ರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ನಿಮ್ಗೆ ಹೇಳೋಕ್ ಬಂದ್ರೆ ಹೇಳ್ಕೋಬಹುದು. ಹಾಗೆ ಈ ವಾರದ ಬುಧವಾರ ಹೆಸರು ಕಾಳನ್ನ ದೇವಸ್ಥಾನಕ್ಕೆ ಕೊಡಿ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು, 1/4 kg, ಅರ್ಧ kg, 1 kg, ನಿಮ್ಮ ಶಕ್ತಿ ಅನುಸಾರ ಈ ಪರಿಹಾರ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಆಗುವಂತಹ ತೊಂದರೆಗಳು ಕಡಿಮೆ ಆಗುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ 4ಥ ಭಾವದಲ್ಲಿದ್ದಾನೆ. ಬಹಳ ಶುಭ. 4ನೇ ಮನೆ ಅನ್ನೋದು ಮನೆ, ಭೂಮಿ, ವಾಹನ ಸೌಖ್ಯ, ಇದಿಷ್ಟೇ ಅಲ್ಲದೆ ಮನಃಶಾಂತಿಯನ್ನು ಕೂಡ ತೋರಿಸ್ತಾ ಇರುತ್ತೆ. ಮನಃಶಾಂತಿ ಇರುತ್ತೆ, ಆದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅಂದ್ರೆ ಮನ್ಸಿಗೆ ದುಃಖ ಅಂತ ಏನಿರುತ್ತೆ, ದುಃಖ ಬೇರೆ, ಟೆನ್ಷನ್ ಬೇರೆ. ಟೆನ್ಷನ್ ಏನಂದ್ರೆ ಅಯ್ಯೋ ಇದಾಗುತ್ತೋ ಇಲ್ವೋ ಅದು ಬೇರೆ. ದುಃಖ ಅಂದ್ರೆ ಮರೆಯಲಾರದ ನೋವು, ತೀರ ವೇದನೆ, ಸಂಕಟ, ಕಣ್ಣೀರು, ಇದು ದುಃಖ. ದುಃಖವನ್ನು ಕೊಡೋನು ಶನಿ, ಟೆನ್ಷನ್ ಕೊಡೋನು ಮಂಗಳ ಗ್ರಹ. ಟೆನ್ಷನ್ ಬೇರೆ. 4ನೇ ಮನೆಯಲ್ಲಿ ಮಂಗಳನ್ ಜೊತೆ ಶುಕ್ರ ಇರೋದ್ರಿಂದ ಟೆನ್ಷನ್ ಇರುತ್ತೆ. ಯಾವುದೋ ಒಂದು ಬಹಳ ಮುಖ್ಯವಾದ ಕೆಲಸ ಆಗ್ಬೇಕು, ಆ ವಿಷಯದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಮುಖ್ಯವಾಗಿ ಮನೆ, ಭೂಮಿ, ವಾಹನ, ಮೇನ್ ಆಗಿ ಮನೆ, ಭೂಮಿ. ಯಾಕಂದ್ರೆ ಭೂಮಿ ಪುತ್ರ ಮಂಗಳ ಪ್ರಮೋಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು. ಯಾವ್ದು ಸೆಟ್ ಆಗ್ತಾ ಇಲ್ಲ ಅಥವಾ ಯಾವ್ದು ಸಿಗ್ತಾ ಇಲ್ಲ, ನಿಮಗೆ ಇಷ್ಟ ಆಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ವಾರದಲ್ಲಿ ಅದು ಸಾಲ್ವ್ ಆಗುತ್ತೆ. ನಿಮ್ಗೆ ಇಷ್ಟ ಆಗೋ ತರದ್ದ ಒಂದು ಪ್ರಾಪರ್ಟಿ ನಿಮ್ಗೆ ಸಿಗುವಂತದ್ದಾಗತ್ತೆ. ಈ ವಿಷಯದಲ್ಲಿ ಚೆನ್ನಾಗಿದೆ. ಅಥವಾ ಪ್ರಾಪರ್ಟಿ ವಿಷಯದಲ್ಲೇ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಮ ಹತ್ರ ಇರುವಂತಹ ಆಸ್ತಿ ಮೇಲೆ ಏನೋ ಸ್ವಲ್ಪ ತಕರಾರಿದೆ, ವ್ಯಾಜ್ಯ ಇದೆ, ಕಿರಿಕಿರಿ ಇದೆ, ಅದನ್ನ ಸರಿ ಮಾಡ್ಕೊಳ್ಳೋದು ಆಗತ್ತೆ. ಅಂದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಗಳಾಗತ್ತೆ. ಅಥವಾ ಭೂಮಿ ವಿಷಯದಲ್ಲಿ
ಏನೋ ಸ್ವಲ್ಪ ಸರ್ಕಾರದಿಂದ ಕೆಲವೊಂದು ಅನುಕೂಲಗಳಾಗಬೇಕು, ಸರ್ಕಾರಿ ಅಧಿಕಾರಿಗಳಿಂದ ಒಪ್ಪಿಗೆ ಸಿಗ್ಬೇಕು ಪ್ರಾಪರ್ಟಿ ಮೇಲೆ, ಆ ತರದ್ದು ಏನೇ ಒಂದು ಕೆಲಸ ಆಗೋದಿದ್ರು ಕೂಡ ಅದು ಕೂಡ ಸಕ್ಸಸ್ ಆಗುತ್ತೆ. ಇದು ಬಹಳ ವಿಶೇಷ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಬಹಳ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಕುಜನೇ ಸ್ಟ್ರಾಂಗ್ ಇದ್ದಾನೆ ನಿಮ್ಮ ರಾಷ್ಟ್ರಾಧಿಪತಿ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಗಿಂತ ಜಾಸ್ತಿ ಅವರು ಕೇರ್ ತಗೊಂಡು ಕೆಲಸದ ಕಡೆ ಗಮನ ಕೊಡ್ತಾರೆ. ಹಾಗಾಗಿ ಒಳ್ಳೆ ಆದಾಯ ಎಲ್ಲವೂ ಕೂಡ ಬರುತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದೆ. ಚತುರ್ಥ ಭಾವದಲ್ಲಿ ಮಾರಕಾಧಿಪತಿಯಾದಂತ ಮಂಗಳ ಇರೋದ್ರಿಂದ ತಾಯಿ ತಂದೆಯವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಾಯಿ ಮಾತೃಸ್ಥಾನದಲ್ಲಿ ಮಾರಕಾಧಿಪತಿ ಇದಾನಲ್ವಾ, ತಾಯಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತದೆ, ಅಯ್ಯೋ ಹುಷಾರಾಗ್ತಾರೋ ಇಲ್ವೋ ಅನ್ನೋ ಆತಂಕ, ಭಯ ಇದೆಲ್ಲ ಇರುತ್ತೆ. ಬಟ್ ತುಂಬಾ ಆತಂಕ ಪಡಬೇಡಿ. ಶನಿಗೆ ಪರಿಹಾರ ಮಾಡ್ಕೊಳ್ಳಿ, ಮಾತೃಕಾರಕ ಚಂದ್ರನಿಗೆ ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ತಾಯಿ ಆರೋಗ್ಯದಲ್ಲಿ ಬೇಗ ಸುಧಾರಣೆ ಕಂಡು ಬರುತ್ತೆ. ಶನಿವಾರ ಎಳ್ಳು ದಾನ ಕೊಡ್ಬೇಕು, ಸೋಮವಾರ ಅಕ್ಕಿ ದಾನ ಮಾಡ್ಬೇಕು ಅಷ್ಟೇ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಧನಾಧಿಪತಿ ನಿಮ್ಗೆ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ದುಡ್ಡು ಬರುತ್ತೆ. ನಿಮ್ಮ ಬಿಸ್ನೆಸ್ ಇಂದ ದುಡ್ಡು ಬರುತ್ತೆ, ಯಾರಿಗೋ ಕೊಟ್ಟಿರ್ತೀರ ದುಡ್ಡು ಅದು ಬರುತ್ತೆ, ಯಾವುದೋ ಪ್ರಾಪರ್ಟಿ ಸೇಲ್ ಆಗಿರುತ್ತೆ ದುಡ್ಡು ಬಂದಿರಲ್ಲ ಆ ದುಡ್ಡು ಬರುತ್ತೆ, ಅಥವಾ ಯಾರನ್ನೋ ನೀವು ಲೋನ್ ಕೇಳಿರ್ತೀರಾ, ಹ್ಯಾಂಡ್ ಲೋನ್ ಅದು ಸಿಗುತ್ತೆ, ಅಥವಾ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಮಾಡಿರ್ತೀರಾ ಅದು ಸಿಗುತ್ತೆ. ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ನಿಮ್ಮ ಇವತ್ತಿನ ಒಂದು ಅವಶ್ಯಕತೆಗೆ ಏನ್ ಬೇಕು ಅದು ಸಿಗುತ್ತೆ. ಇವತ್ತಿಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಿಮ್ಗೆ ದುಡ್ಡು, ಆ ಹಣ ಅದು ನಿಮ್ಗೆ ಸಿಗೋಂಥದ್ದಾಗುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲಸ ಆಗಿರ್ಬೋದು, ಹಣಕಾಸಿನ ವಿಷಯ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ತಾಯಿ ತಂದೆ ಕುಟುಂಬದವ್ರ ವಿಷಯದಲ್ಲಿ ಟೆನ್ಷನ್ ಇರುತ್ತೆ. ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗೋದ್ರಿಂದ ಸ್ವಲ್ಪ ಆತಂಕ ಇರುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಆದ್ರೆ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ರಾಷ್ಟ್ರಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಅಂದ್ರೆ ತೃತೀಯ ಭಾವ ಅನ್ನೋದು ಪರಾಕ್ರಮ ಸ್ಥಾನವಾಗಿರುತ್ತೆ. ಅಲ್ಲಿ ಮಂಗಳ ಗ್ರಹ ಜೊತೆಗೆ ದಶಮಾಧಿಪತಿ ರವಿಗ್ರಹ ಹಾಗೆ ಶುಕ್ರ ಗ್ರಹ, ಈ 3 ಗ್ರಹಗಳಿರೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಭಯ ಇರುತ್ತೆ, ಆತಂಕ ಇರುತ್ತೆ. ನೋಡಿ, ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆ ಬಂದ್ಬಿಟ್ಟು ಅಂದ್ರೆ ತುಂಬಾ ಭಯ ಪಡ್ತಾರೆ. ಅದೇ ನೋಡಿ, ಕೆಲವರು ಏನೋ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಲಾಸ್ ಆಗ್ಬಿಡ್ತು ಅಂದ್ರೆ ಭಯ ಪಡ್ತಾರೆ. ಕೆಲವರು ಕೆಲಸ ಕಳ್ಕೊಂಡ್ರೆ ತುಂಬಾ ಭಯ ಪಡ್ತಾರೆ. ಯಾಕೆಂದ್ರೆ ಅಷ್ಟೇ ಕಮಿಟ್ಮೆಂಟ್ ಅವ್ರಿಗಿರುತ್ತೆ. ಪ್ರತಿ ತಿಂಗಳು EMI ಕಟ್ಬೇಕು, ಈ ತರದ್ದೆಲ್ಲ ಇರುತ್ತೆ. ಆದ್ರೆ ಈ ವಾರದಲ್ಲಿ ಆ ಭಯ ಆತಂಕ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಮಂಗಳ ಗ್ರಹ ಮತ್ತು ರವಿಗ್ರಹ ಒಂದೇ ಮನೇಲಿರೋದ್ರಿಂದ ಮುಂದೆ ಎಲ್ಲವೂ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಮತ್ತು ಧೈರ್ಯ ಎರಡೂ ಇರುತ್ತೆ. ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಿತ್ತು ಅಂತಂದ್ರೆ ನಿಮ್ಮ ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನ ವ್ಯಾಪಾರವನ್ನ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಲಾಭ ಇದೆ. ತುಂಬಾ ದೊಡ್ಡ ಮಟ್ಟದ ಲಾಭ ಇರಲ್ಲ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ, ಬಟ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ ಗುರು ಗ್ರಹ ಅಷ್ಟಮದಲ್ಲಿದ್ದಾನೆ. ಆದ್ರೆ ಅಷ್ಟಮದಲ್ಲಿದ್ರೂ ಕೂಡ ತನ್ನ ಮನೆಯಾದಂತಹ ಧನಸ್ಸು ರಾಶಿಯನ್ನ ನೋಡ್ತಾ ಇದ್ದಾನೆ. ಇದೇನಾಗತ್ತೆ, 50% ಶುಭ ಫಲವನ್ನ ಕೊಡ್ತಾನೆ ಗುರುಗ್ರಹ. ಯಾಕಂದ್ರೆ ತಾನು ನೋಡ್ತಾ ಇರುವಂತಹ ಭಾವದ ಮೇಲೆ ಅವನು ದೃಷ್ಟಿ ಇರುತ್ತಲ್ವಾ, ಹಾಗಾಗಿ ಧನಭಾವದ ಮೇಲೆ ಗುರುವಿನ ದೃಷ್ಟಿ 50% ಶುಭ ಫಲವನ್ನ ಕೊಡುತ್ತೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಚಿಂತೆ ಏನಿಲ್ಲ. ಅಂದ್ರೆ ಅಯ್ಯೋ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆ ತರದ್ದೇನಿಲ್ಲ. ಆ ಟೈಮ್ಗೆ ಏನ್ ಬೇಕೋ ಅಷ್ಟು ಅನುಕೂಲ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಾಗೋದಿಲ್ಲ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿಗಳು, ಆಮೇಲೆ ಕೊಟ್ಟಿರೋ ಕೆಲಸನ ತುಂಬಾ ಬೇಗ ಆಗ್ಬೇಕು, ಫಾಸ್ಟ್ ಆಗಿ ಆಗ್ಬೇಕು ಅಂತ ಹೇಳಿ ತುಂಬಾ ಒಂಥರ ನಿಮಗೆ ಪ್ರೆಷರ್ ಕೊಟ್ಕೊಂಡು ನೀವು ಮಾಡುವಂಥದ್ದು. ಅಷ್ಟೆಲ್ಲ ಬೇಡ, ಆರಾಮಾಗಿ ಕೆಲಸಗಳಾಗತ್ತೆ, ಯೋಚನೆ ಮಾಡಬೇಡಿ. ಪಂಚಮದಲ್ಲಿ ಶನಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ತುಂಬಾ ಬೇಜಾರಾಗ್ತಾ ಇರುತ್ತೆ, ಅಥವಾ ಏನೋ ದುಃಖ ಆಗ್ತಾ ಇರುತ್ತೆ. ಮಕ್ಕಳ ನಡವಳಿಕೆ ವಿಷಯದಲ್ಲಿ ಬೇಜಾರಾಗ್ತಾ ಇರುತ್ತೆ, ಮಕ್ಕಳ ವರ್ತನೆ ನಿಮ್ಗೆ ಇಷ್ಟ ಆಗ್ತಿರಲ್ಲ, ಅಥವಾ ಮಕ್ಕಳು ಏನೋ ಸರಿಯಾಗಿ ಓದ್ತಾ ಇಲ್ಲ, ಸ್ಕೂಲಿಂದ ಕಂಪ್ಲೇಂಟ್ ಬರ್ತಾ ಇದೆ, ದೊಡ್ಡವರಾದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದೆ. ಯಾವುದೋ ಒಂದು ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ದುಃಖ. ಆಲ್ರೆಡಿ ತುಂಬಾ ದಿನ ಆಯ್ತು ಕೆಲವರಿಗೆ, ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಬೇಸರ ಎಲ್ಲ ಜಾಸ್ತಿ ಆಗಿ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು.
ಚತುರ್ಥ ಭಾವದಲ್ಲಿ ರಾಹು ಒಬ್ಬನೇ ಇದ್ದ, ಬಟ್ ಈ ವಾರದಲ್ಲಿ ರಾಹು ಜೊತೆ ಬುಧ ಸೇರ್ಕೊಂಡಿರ್ತಾರೆ. ಇಲ್ಲಿ ಬುಧ ರಾಹು ಒಟ್ಟಿಗೆ ಸೇರಿದ್ರು ಅಂದ್ರೆ ನಿಮ್ಮ ಬ್ರೈನ್ಗೆ ಕೆಲಸ ಜಾಸ್ತಿ ಅಂತ ಅರ್ಥ. ಅಂದ್ರೆ ಏನ್ ಗೊತ್ತಾ, ಯೋಚನೆ ಮಾಡೋದು ಜಾಸ್ತಿ ಮಾಡ್ತೀರಾ. ನಾಳೆ ಬಗ್ಗೆ, ಭವಿಷ್ಯದ ಬಗ್ಗೆ, ಕುಟುಂಬದ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತಾನೇ ಇರೋದು. ನಿಮ್ಮ ಬ್ರೈನ್ಗೆ ರೆಸ್ಟೇ ಕೊಡಲ್ಲ. ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವೊಂಚೂರು ನೆಗೆಟಿವ್ ಕಡೆ ಹೋದ್ರಿ ಅಂದ್ರೆ ಅದನ್ನ ಜಾಸ್ತಿ ಮಾಡ್ಬಿಡ್ತಾನೆ ರಾಹು ಗ್ರಹ. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೀವು ಪಾಸಿಟಿವ್ ಆಗಿ ಏನ್ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ ಕಣ್ಮುಂದೆ ಆ ತರದ ಸನ್ನಿವೇಶಗಳೇ ನಡೆಯುತ್ತೆ. ಅದೊಂಥರ ಮಾಯೆ ಅಂತ ಹೇಳ್ಬೋದು. ರಾಹುಕೇತುಗಳು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಛಾಯಾಗ್ರಹಗಳು ನಮ್ಮ ಲೈಫಲ್ಲಿ ಅವರ ಪಾತ್ರ ತುಂಬಾ ಇರುತ್ತೆ. ಬರೀ 7 ಗ್ರಹಗಳಷ್ಟೇ ಅಲ್ಲ, ರಾಹುಕೇತುಗಳ ಪ್ರಭಾವ ತುಂಬಾ ಅದರಲ್ಲೂ ರಾಹು ಇವತ್ತಿನ ದಿನಮಾನದಲ್ಲಿ ರಾಹುವಿನ ಪ್ರಭಾವ ಎಲ್ಲರ ಮೇಲೂ ಇದೆ. ಮಾಯೆ ಒಂಥರ ಎಲ್ಲಾರನು ಕವಿದು ಬಿಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ನೀವ್ ಏನ್ ಯೋಚಿಸ್ತಿರೋ ಅದೇ ಆಗತ್ತೆ, ಅಥವಾ ನೀವೇನ್ ಯೋಚಿಸ್ತಿರೋ ಆ ಯೋಚನೆನೇ ಜಾಸ್ತಿ ಆಗ್ಬಿಡುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅದೇ ಒಳ್ಳೇದೇ ಆಗ್ಲಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ವಿಶೇಷವಾದ ಜವಾಬ್ದಾರಿಗಳು ನಿಮ್ಗೆ ಸಿಗುತ್ತೆ. ಕೆಲವೊಂದೆಲ್ಲ ನೀವು ನಿಭಾಯಿಸ್ಬೇಕಾಗತ್ತೆ, ಬಟ್ ನಿಭಾಯಿಸ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಧೈರ್ಯವಾಗಿರಿ, ಕಾನ್ಫಿಡೆನ್ಸ್ ಇಂದ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಗೆ ಕೊಟ್ಟಿರುವಂತ ಕೆಲಸಗಳನ್ನ ನಿಭಾಯಿಸ್ತೀರಾ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಅಷ್ಟು ಶುಭ ಅಲ್ಲ. ಪಂಚಮದಲ್ಲಿ ಶನಿ ಕೂತ್ಕೊಂಡಿರೋದ್ರಿಂದ ವಿಪರೀತ ಸೋಂಬೇರಿತನ ಅದೆಲ್ಲ ಇರುತ್ತೆ. ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಹಾಗೆ 4ನೇ ಮನೇಲಿ ರಾಹು ಮತ್ತೆ ಬುಧ ಇರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ ಯಾವುದೇ ತೀರ್ಮಾನ ತಗೋಬೇಡಿ. ಅಂದ್ರೆ ಪ್ರಾಪರ್ಟಿ ತಗೊಳ್ಳೋದು, ಸೇಲ್ ಮಾಡೋದು, ಇದು ಯಾವುದಕ್ಕೂ ಇದು ಸೂಕ್ತವಾದ ಸಮಯ ಅಲ್ಲ. ಸೇಲ್ ಮಾಡ್ಬೋದು, ಸೇಲ್ಗೆ ಇಡ್ಬೋದು, ಬಟ್ ಈ ವಾರದಲ್ಲೇ ಅದನ್ನ ಇಂತಿಷ್ಟೇ ಬೆಲೆ ಅಂತ ಇದ್ ಮಾಡ್ಬೇಡಿ. ಓಕೆ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಳ್ಳಿ ಸೇಲ್ ಆಗ್ಲಿಕ್ಕೆ. ಶುಕ್ರ ಬರಲಿ 4ನೇ ಮನೆಯಲ್ಲಿ, ಒಳ್ಳೆ ಬೆಲೆಗೆ ನಿಮ್ಗೆ ಸೇಲ್ ಆಗುತ್ತೆ. ಆದ್ರೆ ತಗೊಳ್ಳಿಕ್ಕೆ ಸದ್ಯಕ್ಕಂತೂ ಒಳ್ಳೆ ಟೈಮ್ ಇಲ್ಲ. ಸೊ ಅಂತದಕ್ಕೆಲ್ಲ ಕೈ ಹಾಕಕ್ ಹೋಗ್ಬೇಡಿ. ಮತ್ತೆ ನೀವು ಮಾಡ್ಬೇಕಾಗಿರೋ ಮುಖ್ಯವಾದ ಪರಿಹಾರ, ಇದು ನಿಮ್ಮ ಒಂದು ಕೆಲಸದಲ್ಲಿ ಅನುಕೂಲ ಆಗೋದಕ್ಕೆ ಮತ್ತೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗೋದಕ್ಕೆ ಈ ವಾರದಲ್ಲಿ ಗುರುವಾರದ ದಿನ ನೀವು ಗೋಧಿ ಮತ್ತು ಕಡಲೆಬೇಳೆಯನ್ನ ದಾನ ಮಾಡಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಸದಾ ಇರುತ್ತೆ. ಸದ್ಯಕ್ಕಂತೂ ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಈ ವಾರದಲ್ಲಿ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ನಿಮ್ಗೆ ಒಂದಿಷ್ಟು ಅನುಮಾನಗಳು ಬರೋಕ್ ಶುರುವಾಗುತ್ತೆ. ಅಂದ್ರೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅಥವಾ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತಲ್ಲ ಅರ್ಥ. ಪ್ರಾಕ್ಟಿಕಲಿ ಆಗದೆ ಇರ್ಬೋದು, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಡೌಟ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಬುಧ ಗ್ರಹದ ಜೊತೆ ರಾಹು ಅಂತಂದ್ರೆ ಸ್ವಲ್ಪ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾನೆ. ನನಗೆ ಈ ವ್ಯಕ್ತಿ ಮೋಸ ಮಾಡ್ಬೋದಾ, ನನಗೆ ಈ ವ್ಯಕ್ತಿಯಿಂದ ಅನ್ಯಾಯ ಆಗ್ಬೋದಾ, ನನಗೆ ಗೊತ್ತಿಲ್ದಂಗೆ ದುಡ್ಡೇನಾದ್ರೂ ಇವನು ಮೋಸ ಮಾಡ್ತಾ ಇದ್ದಾನ, ಈ ತರ ಎಲ್ಲ ಅನ್ಸಕ್ ಶುರು ಆಗುತ್ತೆ. ಬಟ್ ಇದೇ ಸತ್ಯ ಅಂತ ಡಿಸೈಡ್ ಆಗ್ಬೇಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಬುಧ ಚೇಂಜ್ ಆಗ್ಬೇಕು, ಆಮೇಲೆ ಶುಕ್ರ ಚೇಂಜ್ ಆಗ್ಬೇಕು. ನೀವು ತಾತ್ಕಾಲಿಕವಾಗಿ ಅನ್ಸಿದ್ದೆಲ್ಲ ಸತ್ಯ ಅಂತ ಅನ್ಕೊಳಕ್ ಹೋಗ್ಬಿಡ್ಬಿಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಯಾಕಂದ್ರೆ ರಾಹು ಬುಧನ್ ಜೊತೆ ಸೇರಿದಾಗ ನಿಮ್ಮ ಬುದ್ಧಿ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗಕ್ ಶುರುವಾಗುತ್ತೆ, ಗೊಂದಲಗಳು ಜಾಸ್ತಿ ಆಗುತ್ತೆ. ಆ ಗೊಂದಲಗಳಲ್ಲಿ ನೀವು ಯಾವ ನಿರ್ಧಾರನ ತಗೋಬಾರ್ದು, ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಸಿಗೋದಕ್ಕೆ ಟೈಮ್ ಬೇಕು, ವೆಯ್ಟ್ ಮಾಡಿ. ಹಾಗೆ ಕೆಲಸ ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಇದೆ ನಿಮ್ಗೆ ಈ ವಾರದಲ್ಲಿ. ಯಾಕಂದ್ರೆ ಧನಸ್ಥಾನದಲ್ಲಿ ಭಾಗ್ಯಾಧಿಪತಿ ರವಿಗ್ರಹ, ಲಾಭಾಧಿಪತಿ ಶುಕ್ರ ಗ್ರಹ, ಪಂಚಮಾಧಿಪತಿ ಕುಜಗ್ರಹ, ಮಾತಿನಿಂದ ಕೆಲಸಗಳ ಸಕ್ಸಸ್ ಆಗುತ್ತೆ. ಆದ್ರೆ ಮನೇಲಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾ ಇರುತ್ತೆ. ವಾಕ್ಸ್ಥಾನದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಸಿಟ್ಟು, ಕೋಪ ಜಾಸ್ತಿ ಆಗಿ ಮನೇಲಿರೋರ್ ಮೇಲೆ ರೇಗೋದು, ಕಿರ್ಚೋದು, ಈ ತರದೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ಮಾಡಿ. ಯಾಕಂದ್ರೆ ವಾಕ್ಸ್ಥಾನದಲ್ಲಿ ಕುಜ ಇದ್ರೆ ಮಾತು ನಿಲ್ಲಕ್ ಬಿಡಲ್ಲ. ಮಾತು ಅಂದ್ರೆ ಕೋಪ ಜಾಸ್ತಿ ಆಗುತ್ತೆ. ರವಿ ಕುಜ ಒಟ್ಟಿಗೆ ಸೇರಿದ್ರೆ ಆ ಕೋಪದಿಂದ ಮಾತಾಡ್ಬಿಡುವಂಥದ್ದು. ಯಾಕಂದ್ರೆ ಅವರಿಬ್ರು ವಾಕ್ಸ್ಥಾನದಲ್ಲಿ ಇದಾರಲ್ಲ, ಕೋಪದಿಂದ ಮಾತಾಡ್ಬಿಟ್ಟು ಆಮೇಲೆ ಸಾರಿ ಕೇಳ್ತೀರಾ. ಈಗ ಆಲ್ರೆಡಿ ಆಗಿರಬಹುದು, ಈಗ ಒಂದ್ 10 ದಿನ 15 ದಿನದಲ್ಲಿ ಈ ತರ ಆಗಿರುತ್ತೆ ನಿಮ್ಗೆ ಒಂದ್ ಸಿಚುವೇಶನ್. ಬಟ್ ಈ ವಾರನೂ ಆಗುತ್ತೆ. ಮನೆಯವ್ರ ಮೇಲೆ ಆಗ್ಬೇಕು ಅಂತೇನಿಲ್ಲ, ಬೇರೆಯವ್ರ ಮೇಲೂ ಆಗ್ಬೋದು. ಬೇರೆಯವ್ರ ವಿಷಯದಲ್ಲೂ ಕೂಡ ಅವ್ರೇನೋ ಒಂದ್ ಮಾತು ಅಂದಿದ್ದು ನಿಮ್ಗೆ ಇಷ್ಟ ಆಗದೆ ನೀವು ಕೂಗಾಡಿ ರೇಗಾಡಿ ಸಿಟ್ಟು ಮಾಡ್ಕೊಂಡು ಮಾತು ಬಿಡ್ಬೋದು. ಮಾತಾಡಿದ್ಮೇಲೆ ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ. ಸರಿ ಆದ್ರೂ ಕೂಡ ಮೊದ್ಲಿದ್ದಂತಹ ವಿಶ್ವಾಸ ಇರಲ್ಲ. ಅವ್ರಿಗೆ ನಿಮ್ ಬಗ್ಗೆ ಅಭಿಪ್ರಾಯನೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ
ಈ ವಿಷಯವಾಗಿ ತುಂಬಾ ಗಮನ ಕೊಡ್ಬೇಕಾಗತ್ತೆ ನೀವು. ವಾಕ್ಸ್ಥಾನ, ವಾಕ್ಯಕ್ಕೆ ದೋಷ ಇರೋದ್ರಿಂದ ಮಾತು ಕಮ್ಮಿ ಆಡಿದ್ರೆ ಒಳ್ಳೇದು. ಯಾರ ಮೇಲಾದ್ರೂ ಕೋಪ ಬಂತು ಅಂದ್ರೆ ನೀವು ಮಾತಾಡ್ಬಿಡಿ, ಸುಮ್ಮನಾಗ್ಬಿಡಿ ಅಷ್ಟೇ. ಇದು ಒಳ್ಳೆ ಸೊಲ್ಯೂಷನ್ ನಿಮ್ಗೆ. ನೆಕ್ಸ್ಟ್ 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ನಿಮ್ಗೆ 2ನೇ ಮನೇಲಿ ಇರೋದ್ರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜವಾಬ್ದಾರಿಗಳಿರುತ್ತೆ, ಬಟ್ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಹಾಗೆ ಭಾಗ್ಯಾಧಿಪತಿ ನಿಮ್ಗೆ ಸೂರ್ಯಗ್ರಹ, ಅವನು ಕೂಡ 2ನೇ ಮನೇಲಿ ಇದ್ದಾನೆ. ಶನಿ ಮನೇಲೆ ಇದ್ರೂ ಕೂಡ ಅವನು ಉಚ್ಚ ಕ್ಷೇತ್ರವಾದಂತಹ ಕುಜನ್ ಜೊತೆ ಅಂದ್ರೆ ಕುಜನ ಉಚ್ಚ ಕ್ಷೇತ್ರವಾಗಿರುವಂತಹ ಮಕರದಲ್ಲಿ ನೋಡಿ, ಮಕರ ರಾಶಿ ಶನಿ ಮನೆನೇ ಆಗಿರ್ಬೋದು, ಅಲ್ಲಿ ಯಾರಿದ್ದಾರೆ? ಮಂಗಳ ಗ್ರಹ ಇದ್ದಾನೆ. ಅಂದ್ರೆ ರವಿಯ ಮಿತ್ರ ಮಂಗಳ ಗ್ರಹ, ಒಬ್ಬ ಮಿತ್ರ ಜೊತೆಲಿದ್ದಾನೆ ಅಂತಂದ್ರೆ ಎಷ್ಟೋ ಧೈರ್ಯ ಅಲ್ವಾ. ಹಾಗಾಗಿ ಇಲ್ಲಿ ರವಿ ಕುಜ ಒಟ್ಟಿಗೆ ಸೇರಿರೋದು ಬಹಳ ಶುಭ ಫಲವನ್ನ ಕೊಡುತ್ತೆ ಉದ್ಯೋಗದ ವಿಷಯದಲ್ಲಿ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಒಂದಿಷ್ಟು ಅನುಕೂಲಗಳಾಗತ್ತೆ. ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗ್ಬಹುದು, ಅಥವಾ ಪ್ರಮೋಷನ್ ಕಡೆಗೆ ಏನೋ ಒಂದು ಅನುಕೂಲಗಳಾಗುವಂಥದ್ದು, ಅಥವಾ ನಿಮ್ಗೆ ಅಲ್ಲಿ ಒಂದಷ್ಟು ವಿಶೇಷ ಜವಾಬ್ದಾರಿಗಳು ಬರುತ್ತೆ. ಬಟ್ ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸಿ ಅದರ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸದಲ್ಲಿ ಅನುಕೂಲಗಳನ್ನ ನೀವು ಖಂಡಿತ ಪಡ್ಕೊಳ್ತೀರಾ. ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀತಾ ಇರುವಂತವ್ರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ಬರಿತಾ ಇದ್ದೀರಾ, ಪ್ರಿಪೇರ್ ಆಗ್ತಿದ್ದೀರ ಅಂದ್ರೆ ತುಂಬಾ ಒಳ್ಳೆ ಟೈಮ್. ಪಂಚಮಾಧಿಪತಿ ನವಮಾಧಿಪತಿ, ಪಂಚಮ ಅನ್ನೋದು ವಿದ್ಯೆ, ನವಮ ಅನ್ನೋದು ಹೈಯರ್ ಎಜುಕೇಶನ್, ಗುರು, ಓದೋದ್ರಲ್ಲಿ ಆಸಕ್ತಿ. ಗುರುವಿನ ದೃಷ್ಟಿ ನಿಮ್ಮ ರಾಶಿಗಿದೆ. ಪಂಚಮಾಧಿಪತಿ ನವಮಾಧಿಪತಿ ಒಂದೇ ಮನೆಯಲ್ಲಿದ್ದಾರೆ. ಹಾಗಾಗಿ 2ನೇ ಮನೆ ಅನ್ನುವಂಥದ್ದು ಬರವಣಿಗೆಯನ್ನು ತೋರಿಸುತ್ತೆ. ಹಾಗಾಗಿ ಆ ತರ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಬಹಳ ಚೆನ್ನಾಗಿದೆ. ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಅನುಕೂಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನೋ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ, ಅಥವಾ ಅವರ ಒಂದು ಕೆಲಸದಲ್ಲಿ ಅಭಿವೃದ್ಧಿಯನ್ನು ಪಡಿತಿದ್ದಾರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ತಾ ಇದ್ದಾರೆ, ಏನೋ ಒಂದು ವಿಷಯದಲ್ಲಿ ಮಕ್ಕಳಿಂದ ಖುಷಿ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಕಸ್ಮಿಕವಾಗಿ ಧನ ಲಾಭ ಆಗುವಂಥದ್ದು. ಮತ್ತೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ, ಎಜುಕೇಶನ್ಗೋಸ್ಕರ ಆಗಿರ್ಬಹುದು, ಉದ್ಯೋಗಕ್ಕೋಸ್ಕರ ಆಗಿರ್ಬಹುದು, ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರುತ್ತೆ, ಅಥವಾ ಅವಕಾಶಗಳು ಸಿಗುವ ಸೂಚನೆಗಳಾದ್ರೂ ಕಂಡು ಬರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗೃತವಾಗಿ ಅಷ್ಟೇ, ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಮಂಗಳ ಇದ್ದಾನೆ. ಲಾಭಾಧಿಪತಿಯಾದಂತಹ ಮಂಗಳನು ನಿಮ್ಗೆ ಚತುರ್ಥಾಧಿಪತಿ ಕೂಡ ಆಗ್ತಾನೆ. ಚತುರ್ಥ ಅಂತಂದ್ರೆ ಮನೆ, ಭೂಮಿ, ವಾಹನ ಸೌಖ್ಯ. ಈ ಮಂಗಳ ನಿಮ್ಮ ರಾಶಿಯಲ್ಲಿರೋದ್ರಿಂದ ಈ ವಾರದ ವಿಶೇಷ ಏನಂದ್ರೆ, ನೀವೇನಾದ್ರೂ ನಿವೇಶನ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲವೊಂದು ನಿರ್ಧಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ಬಹಳ ಬಹಳ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಲಾಭಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ನಿಮ್ಗೆ ಮಂಗಳ ಗ್ರಹ ಕೊಡ್ತಾ ಇದ್ದಾನೆ. ಹಾಗೆ ಯಾವ್ಯಾವ ಕೆಲಸಗಳು ಸಕ್ಸಸ್ ಆಗಿಲ್ಲ, ಆ ತರದ ಕೆಲಸಗಳು ಏನು ಇನ್ಕಂಪ್ಲೀಟ್ ಆಗಿತ್ತು ಅಥವಾ ಅರ್ಧಕ್ಕೆ ನಿಂತಿತ್ತು, ಆ ತರದ ಎಲ್ಲಾ ಕೆಲಸಗಳು ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ದಶಮಾಧಿಪತಿಯಾದಂತ ಶುಕ್ರ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ದಶಮ ಅಂತಂದ್ರೆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ನಿಮ್ಮ ಕೆಲಸ ಫೈನಲ್ ಆಗಿ ಏನಾಯ್ತು ಅನ್ನೋದನ್ನ ತಿಳಿಸೋದೇ ದಶಮ ಸ್ಥಾನ. ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಿವರೆಗೂ ಬಂತು ಅಂತ ಕೇಳ್ತಾರಲ್ವಾ. 90% ಆಗಿದೆ, 80% ಆಗಿದೆ, 99% ಆಗಿದೆ. ಎಷ್ಟೋ ಕೆಲಸಗಳು 99% ವರ್ಗೂ ಆಗಿ ಕೊನೆಯಲ್ಲಿ ಆಗದೆ ಇರ್ಬೋದು. ನೋಡಿ, ಎಷ್ಟೋ ಜನ ಮನೆ ಕಟ್ತಾ ಇರ್ತಾರೆ, ಇನ್ನೊಂದು 5 ಲಕ್ಷ ಖರ್ಚು ಮಾಡಿದ್ರೆ ಮನೆ ಕಂಪ್ಲೀಟ್ ಆಗುತ್ತೆ. 1 ಕೋಟಿ ಖರ್ಚು ಮಾಡಿ ಕಂಪ್ಲೀಟ್ ಕಟ್ಟಿರ್ತಾರೆ, ಇನ್ನೊಂದು 5 ಲಕ್ಷ ರೂಪಾಯಿನಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ, ಆದ್ರೆ ಅದು ಆಗ್ತಾ ಇರಲ್ಲ. ಅಲ್ಲಿ ಏನೋ ಒಂದು ಅಡೆತಡೆ ಬಂತು ಯಾವುದೋ ಒಂದು ಸಂದರ್ಭದಲ್ಲಿ. ಆ ತರ ಯಾವುದೇ ಒಂದು ಕೆಲಸ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ದಶಮ ಸ್ಥಾನ, ನಿಮ್ ಜಾತಕ ಆದ್ರೂ ಅಷ್ಟೇ, ಕರ್ಮಸ್ಥಾನ ಚೆನ್ನಾಗಿತ್ತು ಅಂದ್ರೆ ನೀವ್ ಯಾವ ಕೆಲ್ಸಕ್ಕೆ ಕೈ ಹಾಕಿ ಅದನ್ನ ಕಂಪ್ಲೀಟ್ ಮಾಡ್ತೀರಾ. ಬರೀ ಕೆಲಸ ಒಂದೇ ಅಲ್ಲ, ಎಜುಕೇಶನ್, ವಿದ್ಯಾಭ್ಯಾಸ ಕೂಡ, ಕಲಿಕೆ. ಬರೀ ಇವತ್ತಿನ ಎಜುಕೇಶನ್ ಅಷ್ಟೇ ಅಲ್ಲ, ನೀವು ಯಾವುದೇ ಜ್ಞಾನ ತಗೊಳ್ಳಿ, ಏನೋ ಒಂದು ಕಲಿಬೇಕಂತ ಶುರು ಮಾಡ್ತೀರಾ, ಅರ್ಧಕ್ಕೆ ನಿಲ್ಸಲ್ಲ, ಕಂಪ್ಲೀಟ್ ಆಗಿ ಕಲಿತೀರಾ ಅಂದ್ರೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಲ್ತ್ಕೋತೀರಾ ಅಂತ ಹೇಳಿ. ಹಾಗಾಗಿ ದಶಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ನೀವು ಅನ್ಕೊಂಡಿದ್ದ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮ್ಮ ರಾಶಿಯಲ್ಲಿ ಕುಜ ಮತ್ತೆ ಶುಕ್ರ ಇರೋದ್ರಿಂದ ಸ್ವಲ್ಪ ಮನಸ್ಸು ಗೊಂದಲಮಯವಾಗಿರುತ್ತೆ, ಕೋಪ ಸಿಟ್ಟು ಜಾಸ್ತಿ ಆಗತ್ತೆ. ಯಾಕಂದ್ರೆ ಕುಜ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಿಮ್ಮ ರಾಶ್ಯಾಧಿಪತಿಗೆ ಶತ್ರು ಆಗ್ತಾನೆ. ಇನ್ನೊಬ್ಬ ಶತ್ರು
ರವಿ ಗ್ರಹ ಅವನು ಕೂಡ ನಿಮ್ಮ ರಾಶಿಯಲ್ಲಿ ಇದ್ದಾನೆ. ಸ್ವಲ್ಪ ಟೆನ್ಷನ್ ವಿಪರೀತವಾಗಿ ಮಾಡ್ಕೊಳ್ಳೋದ್ರಿಂದ, ರಾತ್ರಿ ಸರಿಯಾಗಿ ನಿದ್ರೆ ಮಾಡದೇ ಇರೋದ್ರಿಂದ ಪಿತ್ತ ಜಾಸ್ತಿ ಆಗುವಂಥದ್ದು, ಮತ್ತೆ ಬಿ ಪಿ ವೇರಿಯೇಷನ್ ಆಗುತ್ತೆ. ಯಾರಿಗೆ ಬಿ ಪಿ ಇದೆ ಅವ್ರು ತುಂಬಾ ಕೇರ್ಫುಲ್ ಆಗಿರಿ. ಬಿ ಪಿ ವೇರಿಯೇಷನ್ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಲೋ ಬಿ ಪಿ ಆಗಬಹುದು ಕೆಲವರಿಗೆ. ಹಾಗಾಗಿ ನಿಮಗೆ ಮೆಡಿಟೇಷನ್ ಅವಶ್ಯಕತೆ. ಮೆಡಿಟೇಷನ್ ಹೇಗ್ ಮಾಡೋದು? ಯಾವ್ದಾದ್ರೂ ಒಂದು ಶ್ಲೋಕವನ್ನ ಪ್ಲೇ ಮಾಡ್ಕೊಳ್ಳಿ, ಸಣ್ಣದಾಗಿ, ತುಂಬಾ ದೊಡ್ಡದಾಗಲ್ಲ, ಪ್ಲೇ ಮಾಡ್ಕೊಂಡು ಕಣ್ಮುಚ್ಚಿ ಸುಮ್ಮನೆ ಕುತ್ಕೊಳ್ಳಿ. ಬರುತ್ತೆ ತಲೆನಲ್ಲಿ ಬೇರೆ ಬೇರೆ ಥಾಟ್ಸ್ ಬರುತ್ತೆ, ಆದ್ರೆ ನೀವು ಆ ಗಮನನ ಶ್ಲೋಕದ ಕಡೆ ಕೊಡಿ. ಇಲ್ಲ ಅಂದ್ರೆ ಯಾವ್ದಾದ್ರು ಶಾಸ್ತ್ರೀಯ ಸಂಗೀತದ ಒಂದು ಹಾಡನ್ನ ಹಾಕೊಂಡು ಮೆಡಿಟೇಷನ್ ಮಾಡಿ. ಅಂದ್ರೆ ಧ್ಯಾನ ಮಾಡಕ್ ಆಗಲ್ಲ ಅನ್ನೋರು ಈ ತರ ಮಾಡಿ, ತಾತ್ಕಾಲಿಕವಾಗಿ ಅದು ನಿಮ್ಗೆ ಪಾಸಿಟಿವ್ ಎನರ್ಜಿನ ನಿಮ್ಮ ಮೆದುಳಿಗೆ ರವಾನೆ ಮಾಡುತ್ತೆ. ಇದರಿಂದ ಟೆನ್ಷನ್ನು ಅದೆಲ್ಲ ಕಮ್ಮಿ ಆಗುತ್ತೆ. ಮುಖ್ಯವಾಗಿ ರಾತ್ರಿ ಮಲಗುವ ಮುನ್ನ ಈ ಮೆಡಿಟೇಷನ್, ಬೆಳಗ್ಗೆ ಎದ್ದ ಕೂಡಲೇ ಈ ಮೆಡಿಟೇಷನ್ ಮಾಡಿ, ಒಳ್ಳೇದಾಗತ್ತೆ. ಹಾಗೆ ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಲಾಭ. ಬುಧ ಬೇರೆ 2ನೇ ಮನೇಲಿದ್ದಾನೆ. ಹಣಕಾಸಿನ ಒಂದು ಅನುಕೂಲ, ಲಾಭ, ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ. ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ಯಾವುದೇ ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಏನು ಅಡೆತಡೆಗಳಿರೋದಿಲ್ಲ. ಅನ್ಕೊಂಡಿದ್ದಕ್ಕಿಂತ ಫಾಸ್ಟ್ ಆಗಿ ಕೆಲಸ ಮಾಡ್ತೀರಾ. ಬಟ್ ಏನಂದ್ರೆ ಈ ಕೆಲಸ ಪ್ರಾರಂಭ ಮಾಡಿದ್ದು ಮತ್ತೆ ಎಂಡ್ ಆಗೋದು, ಇವೆರಡರ ನಡುವೆ ನೀವು ವಿಪರೀತವಾಗಿ ಟೆನ್ಷನ್ ಮಾಡ್ಕೊಳ್ತೀರಲ್ಲ, ಅದೇ ಲಾಸ್. ಅದು ಬೇಡ. ಟೆನ್ಷನ್ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಕಂಪ್ಲೀಟ್ ಆಗತ್ತಲ್ಲ, ಅದಲ್ಲ. ಆರಾಮಾಗಿ ಕೂಡ ಅದನ್ನ ಮಾಡ್ಕೋಬಹುದು. ಹಾಗೆ ಆಗತ್ತೆ ಅಂದಾಗ ನೀವು ಅದಕ್ಕೋಸ್ಕರ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪ್ರಯತ್ನ ಅಷ್ಟೇ ನಿಮ್ದಾಗಿರ್ಬೇಕು. ಪ್ರಯತ್ನ ಮಾಡಿ ಅಷ್ಟೆ. ಇನ್ನು ನಿಮಗೆ ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಅಶುಭ ಫಲ ಇದೆ. ಏನಂದ್ರೆ, ಯಾರಿಗೆ ವೈವಾಹಿಕ ಜೀವನದಲ್ಲಿ ಈಗಾಗಲೇ ಮನಸ್ತಾಪ, ಜಗಳ ಇದೆಲ್ಲ ಆಗ್ತಾ ಇದೆಯಲ್ಲ, ಅವರಿಗೆ ಸ್ವಲ್ಪ ಮನೆಯಲ್ಲಿ ಜಗಳ ಜಾಸ್ತಿ ಆಗ್ಬೋದು. ಇದು ನಿಮ್ಮಿಂದನೇ ಆಗತ್ತೆ. ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ರವಿ ಇರೋದ್ರಿಂದ ಕೋಪ, ಸಿಟ್ಟು ಸಡನ್ ಆಗಿ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಗೆ ಅನ್ಸುತ್ತೆ, ನಾನು ತುಂಬಾ ಪೇಷನ್ಸ್ ಆಗಿರ್ತೀನಿ, ತುಂಬಾ ತಾಳ್ಮೆಯಿಂದ ಇರ್ತೀನಿ, ಯಾಕೆ ನನ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆ, ಇಷ್ಟೊಂದು ಸಿಟ್ಟು ಬರ್ತಾ ಇದೆ ಅಂತ ಅನ್ಸಕ್ ಶುರುವಾಗುತ್ತೆ. ಆ ತರ ಕೋಪ ಮತ್ತೆ ಸಿಟ್ಟು ಜಾಸ್ತಿ ಆಗಿ ಮನೆಯಲ್ಲಿ ತುಂಬಾ ಒಂಥರ ಅಶಾಂತಿ ಉಂಟಾಗ್ಬಿಡುತ್ತೆ. ನಿಮಗ್ ಕೋಪ ಬಂತ, ಆ ಕ್ಷಣಕ್ಕೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಿಡಿ, ಮನೇಲಿ ಇರ್ಲೇಬೇಡಿ. ಯಾಕೆಂದ್ರೆ ಈ ಕುಜ ಮತ್ತೆ ರವಿ ಸೇರ್ಕೊಂಡ್ಬಿಟ್ರೆ ವಿಪರೀತ ಸಿಟ್ಟು ಬಂದ್ಬಿಡುತ್ತೆ. ಅದು ಏನ್ ಬೇಕಾದ್ರೂ ಮಾಡ್ಸುತ್ತೆ. ಕೆಲವ್ರು ನೋಡಿ, ನೀವು ಕೋಪ ಬಂದಾಗ ಇರೋ ವಸ್ತುಗಳೆಲ್ಲ ಬಿಸಾಕ್ತಾ ಇರ್ತಾರೆ. ಕುಜನ ಪ್ರಭಾವ ಅದು. ಕುಜ ರಾಹು ಕಾಂಬಿನೇಷನ್, ಕುಜ ರವಿ ಕಾಂಬಿನೇಷನ್, ಕುಜ ಶನಿ ಕಾಂಬಿನೇಷನ್, ಕುಜ ಕೇತು ಕಾಂಬಿನೇಷನ್, ಇದು ಜಾತಕದಲ್ಲಿದ್ರೆ ಅವ್ರಿಗೆ ಆತರ ಕೋಪ ಬರುತ್ತೆ. ಹಾಗಾಗಿ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಏನಾದ್ರು ಸಿಟ್ಟು ಬರ್ತಾ ಇದೆ, ಯಾರ್ದೋ ವಿಷಯದಲ್ಲಿ ನಿಮ್ಗೆ ಕೋಪ ಆಗ್ತಾ ಇದೆ, ಮನೆಯಲ್ಲಿ ಏನೋ ಯಾರ ಮೇಲೆ ಕೋಪ ಬರ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಅವ್ರ ಮುಖ ನೋಡ್ಬೇಡಿ. ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ, ಸ್ವಲ್ಪ ಹೊತ್ತು ಬೇರೆ ಕಡೆ ಎಲ್ಲಾದ್ರೂ ಸುಮ್ನೆ ಕೂತಿದ್ದು ಆಮೇಲೆ ಬನ್ನಿ. ಆ ಕ್ಷಣಕ್ಕೆ ಅದು ಕ್ಲಿಯರ್ ಆಗ್ಬಿಡುತ್ತೆ ಅಷ್ಟೇ. ಬೇರೆ ಏನೋ ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ ಅಂದ್ರೆ, ಕೋಪದಿಂದ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗ್ಬಿಡುವಂಥದ್ದು, ಸಣ್ಣ ಪುಟ್ಟ ಅನಾಹುತಗಳಾಗುವಂಥದ್ದು ಸಾಧ್ಯತೆ ಇದೆ. ಎಷ್ಟಂದ್ರೂ ಪ್ರಬಲನಾಗಿದ್ರೂ ಕೂಡ ನಿಮ್ಮ ರಾಷ್ಟ್ರಾಧಿಪತಿಗೆ ಶತ್ರುನೇ ಆಗಿರೋದ್ರಿಂದ ನಿಮ್ಗೆ ಅವನು ವಿರುದ್ಧವಾಗಿ ಕೊಡ್ತಾನೆ ಫಲವನ್ನ. ಉದ್ಯೋಗದಲ್ಲಿ ಲಾಭದ ವಿಷಯದಲ್ಲಿ ಅನುಕೂಲ ಮಾಡ್ಕೊಡ್ಬೋದು, ಆದ್ರೆ ಕುಟುಂಬ ಅಂತ ಬಂದಾಗ ಪ್ರಾಬ್ಲಮೇ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಮತ್ತು ಪರಿಹಾರ ಅಂತ ಬಂದ್ರೆ, ಈ ವಾರದ ಬುಧವಾರ ಹೆಸರು ಕಾಳು, ಅವರೆಕಾಳು, ಎಳ್ಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ತುಂಬಾ ಗ್ರಹಗಳು 12ನೇ ಮನೇಲಿದ್ದಾರೆ. 12ನೇ ಮನೇಲಿ ತುಂಬಾ ಗ್ರಹಗಳಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಷಯದಲ್ಲಿ? ಆ ಗ್ರಹಗಳು ಯಾವ ಭಾವವನ್ನ ತೋರಿಸ್ತಾರೆ ಆ ವಿಷಯದಲ್ಲಿ. ನೋಡಿ, ಕುಂಭರಾಶಿಯವರಿಗೆ ತೃತೀಯ ಭಾವಾಧಿಪತಿ ಮತ್ತು ದಶಮಾಧಿಪತಿಯಾದ ಕುಜ ಗ್ರಹ 12ನೇ ಮನೇಲಿ ಇದ್ದಾನೆ. 12ನೇ ಮನೆ ಅನ್ನೋದು ವ್ಯಯವನ್ನ ತೋರಿಸುತ್ತೆ. ಅಂದ್ರೆ ನಿಮ್ಮ ಮಿತ್ರರ ವಿಷಯದಲ್ಲಿ ನೋಡಿ, ಮಿತ್ರ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ನಿಮ್ಮ ಮಿತ್ರರು ದೂರ ಆಗ್ತಾರೆ. ಈಗ ಆಲ್ರೆಡಿ ಒಂದಷ್ಟು ಜನ ದೂರ ಆಗಿರ್ತಾರೆ, ಅಥವಾ ನೀವೇ ದೂರ ಮಾಡಿರ್ತೀರ. ಮಿತ್ರ ಸ್ಥಾನಾಧಿಪತಿ ವ್ಯಯಸ್ಥಾನಕ್ಕೆ ಬಂದ್ರೆ ಮಿತ್ರರನ್ನ ದೂರ ಮಾಡಿಕೊಳ್ಳುವಂಥದ್ದು. ಯಾವುದೋ ಒಂದು ಕಾರಣಕ್ಕೆ ನಿಮಗೆ ನಿಮ್ಮ ಜೀವನಕ್ಕೆ ಅವ್ರು ಬೇಡ ಅಂತ ನಿಮ್ಗೆ ಅನ್ಸ್ಬೋದು. ಅವರ ಒಂದು ಸ್ವಭಾವ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಏನೋ ನಿಮ್ಮ ಅವರ ಮಾತಿನ ನಡುವೆ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು,
ಸ್ವಲ್ಪ ಮನಸ್ತಾಪಗಳಾಗಿ ಬೇರೆ ಆಗುವಂತದ್ದಾಗುತ್ತೆ. ಈಗ ಆಲ್ರೆಡಿ ಇದಾಗಿರೋ ಚಾನ್ಸಸ್ ಇರುತ್ತೆ. ಆಗಿಲ್ಲ ಅಂದ್ರೆ ಈ ವಾರದಲ್ಲಿ ಅದೇ ತರಾನೇ ಆಗುತ್ತೆ. ಒಂದಷ್ಟು ಜನ ಬೇಡ ನನಗೆ ಇವ್ರುಗಳೆಲ್ಲ ಅನ್ನೋ ತರ ನಿಮ್ಗೆ ಅನ್ಸುತ್ತೆ. ಎರಡನೇದಾಗಿ ಅವನು ನಿಮ್ಗೆ ದಶಮಾಧಿಪತಿ ಆಗಿರ್ತಾನೆ. ತುಂಬಾ ಕೆಲಸಗಳು ಆಗ್ಬೇಕಿದೆ, ಇನ್ನೇನು ಆಗತ್ತೆ ಅಂತಾನೆ ಅನಿಸ್ತಾ ಇರುತ್ತೆ, ಆದ್ರೆ ಕಂಪ್ಲೀಟ್ ಆಗಲ್ಲ. ದಶಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅದಕ್ಕೆ ನಿಮ್ಗೆ ಕೆಲಸಗಳು ಇನ್ನೇನು ಆಗುತ್ತೆ, ಇನ್ನೇನು ಆಗ್ಬಿಡುತ್ತೆ ಅನ್ನೋ ತರ ಇರುತ್ತೆ. 90% ಆಗಿರುತ್ತೆ, ಆದ್ರೆ ಕೊನೆಯಲ್ಲಿ ಕಂಪ್ಲೀಟ್ ಆಗಲ್ಲ. ಯಾಕಂದ್ರೆ ಅವ್ನು ವ್ಯಯದಲ್ಲಿದ್ದಾನೆ. ನೋಡಿ, ದಶಮಾಧಿಪತಿ ಚೆನ್ನಾಗಿದ್ದಾನೆ, ಒಳ್ಳೆ ಭಾವದಲ್ಲಿದ್ದಾನೆ, ಅಂದ್ರೆ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಆದ್ರೆ ಶುಭ ಸ್ಥಾನದಲ್ಲಿಲ್ಲ. ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಇದೊಂದು ವಿಚಾರ. ಹಾಗೆ ನಿಮಗೆ ಪಂಚಮಾಧಿಪತಿ ಶುಕ್ರ ಗ್ರಹ, ಚತುರ್ಥಾಧಿಪತಿ ಶುಕ್ರ ಗ್ರಹ, ಚತುರ್ಥಾಧಿಪತಿಯಾಗಿ ಭಾಗ್ಯಾಧಿಪತಿಯಾಗಿ ಅವನು ಕೂಡ 12ನೇ ಮನೆಯಲ್ಲಿದ್ದಾನೆ. ಮನೆ ತಗೋಬೇಕು, ವಾಹನ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಈ ತರದ್ ಏನೋ ಅನ್ಕೊಂಡಿರ್ತೀರ, ಅಥವಾ ನಿವೇಶನ ತಗೋಬೇಕು, ಆದ್ರೆ ಆಗಲ್ಲ. ತಗೊಳಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಸ್ವಲ್ಪ ದಿನದಲ್ಲಿ ಶುಕ್ರ ನಿಮ್ ರಾಶಿಗೆ ಬರ್ತಾ ಇದ್ದಾನೆ, ತುಂಬಾ ಬೇಗ, ಇನ್ನೊಂದು 4-5 ದಿನ. ಈ ವಾರ ಒಂಚೂರು ವೆಯ್ಟ್ ಮಾಡಿ, ಮುಂದಿನ ವಾರದಲ್ಲಿ ಆಗತ್ತೆ. ತುಂಬಾ ಅರ್ಜೆಂಟ್ ಮಾಡ್ಕೊಂಡು ನಾನು ಈ ವಾರದಲ್ಲೇ ತಗೋಬೇಕು ಹಂಗ್ ಬೇಡ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಖಂಡಿತ ಆಗತ್ತೆ. ಪ್ರಯತ್ನ ಅಂತೂ ಮಾಡಿ. ನಿವೇಶನ ನೋಡೋದು, ಮನೆ ನೋಡೋದು, ಅಥವಾ ವಾಹನಗಳನ್ನ ನೋಡುವಂಥದ್ದು, ಡಿಸೈಡ್ ಮಾಡೋದು, ಡಿಸಿಷನ್ ತಗೊಳ್ಳಿ, ಆಗತ್ತೆ. ಸ್ವಲ್ಪ ಆ ವಿಷಯದಲ್ಲಿ ಬೇಜಾರಾಗ್ತಿರುತ್ತೆ, ಯಾಕೋ ಸಿಗ್ತಾ ಇಲ್ವಲ್ಲ, ಯಾಕೋ ಸರಿ ಹೋಗ್ತಿಲ್ವಲ್ಲ, ಅಥವಾ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಿ, ಲೋನ್ ಕೂಡ ಎಲ್ಲೋ ಆಗ್ತಾನೆ ಇಲ್ವಲ್ಲ ಸರಿಯಾಗಿ, ಏನೋ ಈ ತರದ ಒಂದಷ್ಟು ಬೇಸರಗಳಿರುತ್ತೆ. ಇನ್ನು ಪಂಚಮಾಧಿಪತಿ ನಿಮ್ಗೆ ಬುಧ ಗ್ರಹ ಈ ವಾರದಲ್ಲಿ ನಿಮ್ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ, ಪಂಚಮದಲ್ಲಿ ಗುರು ಇದ್ದಾನೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಅಡೆತಡೆಗಳಿರದೆ ನಿಮ್ಮ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯ ಎಷ್ಟಿದೆಯೋ ಅಷ್ಟೇ ಖರ್ಚುಗಳು. 12ನೇ ಮನೇಲಿ ತುಂಬಾ ಗ್ರಹಗಳಿದಾರಲ್ವಾ, ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಸಡನ್ ಆಗಿ ಖರ್ಚುಗಳು ಬಂದ್ಬಿಡುತ್ತೆ. ಸಪ್ತಮಾಧಿಪತಿ 12ನೇ ಮನೇಲಿ ಇರೋದ್ರಿಂದ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಏನೋ ಒಂದು ಅಚಾನಕ್ ಆಗಿ ಸಮಸ್ಯೆ ಆಗುತ್ತೆ. ಒಂದು, ಅವ್ರ ಆರೋಗ್ಯದಲ್ಲಿ ಸಡನ್ ಆಗಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವ್ರ ಕೆಲಸದಲ್ಲಿ ಏನೋ ತೊಂದರೆ ಆಗ್ಬಿಡ್ಬೋದು, ಅಥವಾ ಅವ್ರಿಗೆ ಸಡನ್ ಆಗಿ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಅಂದ್ರೆ ಬೀಳೋದು, ಏಳೋದು, ಸಣ್ಣ ಪುಟ್ಟದ್ದು ಆಗ್ಬೋದು. ಒಂದ್ ಸ್ವಲ್ಪ ಆತರ ಏನೋ ಇರುತ್ತೆ. ಸ್ವಲ್ಪ ಅವ್ರ ಕಡೆ ಗಮನ ಕೊಡಿ. ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋವಂಥದ್ದು, ಆಸ್ಪತ್ರೆಗೆ ತೋರಿಸುವಂಥದ್ದು, ಈ ತರದೆಲ್ಲ ಮಾಡಿ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಆರೋಗ್ಯದಲ್ಲಿ ತೊಂದರೆ ಅಂತ ಬಂದಾಗ ಅವ್ರ ಬಗ್ಗೆ ಅವ್ರು ಜಾಸ್ತಿ ಕೇರ್ ಮಾಡಲ್ಲ, ಏನಾಗಲ್ಲ ಬಿಡು ಅನ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರ ಜೊತೆಲಿರುವಂತವ್ರು ನಾವು ಕೇರ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಒಂಚೂರು ಎಚ್ಚರಿಕೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ. ತುಂಬಾ ಚೆನ್ನಾಗಿದೆ ಅಂತಲ್ಲ, ಸ್ವಲ್ಪ ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ, ಸ್ಲೋ ಆಗ್ತಾ ಇರುತ್ತೆ. ಬಟ್ ನಿಮ್ ರಾಶಿಯಲ್ಲಿ ಬುಧ ಇರೋದ್ರಿಂದ ಸ್ವಲ್ಪ ಕೂಲ್ ಆಗಿ ಆರಾಮಾಗಿರ್ತೀರ, ಟೆನ್ಷನ್ ಅಷ್ಟೊಂದಿರಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಇರುತ್ತೆ. ಪದೇ ಪದೇ ನಿಮ್ಮನ್ನ ಡಿಸ್ಟರ್ಬ್ ಮಾಡಿ 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 ಕೆಲಸ ಮಾಡೋಕೆ ಬಿಡಲ್ಲ ಅವರು, ಆ ತರ ಆಗ್ತಾ ಇರುತ್ತೆ. ಇವಾಗ ಕೆಲಸ ಕೊಟ್ಬಿಟ್ಟು ಪದೇ ಪದೇ ನಿಮಗೆ ಅವರು ಡಿಸ್ಟರ್ಬ್ ಮಾಡ್ತಾರೆ, ಕೆಲಸ ಹೆಂಗ್ ಕಂಪ್ಲೀಟ್ ಆಗುತ್ತೆ? ಆ ತರ ಆಗುತ್ತೆ. ನಿಮ್ಮ ಮೇಲಧಿಕಾರಿಗಳಾಗಿರ್ಬಹುದು, ಬಾಸ್ ಆಗಿರಬಹುದು, ಸ್ವಲ್ಪ ಇವ್ರ ವಿಷಯದಲ್ಲಿ ಸ್ವಲ್ಪ ಬೇಸರ ಇರುತ್ತೆ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಡೈಲಿ ಬೆಳಗ್ಗೆ ಹೊತ್ತು. ಇನ್ನು ಶುಭ ಏನಪ್ಪಾ, ಇನ್ನೊಂದು ಶುಭ ವಿಚಾರ ಇದೆ. ಏನಂದ್ರೆ, ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು, ಅಥವಾ ವಿದೇಶದಲ್ಲಿ ಉದ್ಯೋಗ ಹುಡುಕ್ತಾ ಇದ್ದೀನಿ, ನಾನು ಬೇರೆ ದೇಶದಲ್ಲಿ ಜಾಬ್ ಮಾಡ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಮಾಡ್ತಿದ್ದೀರಂದ್ರೆ, ಈ ವಾರದಲ್ಲಿ ನಿಮ್ಗೆ ಅಂತಹ ಅವಕಾಶ ಸಿಗುತ್ತೆ. ಕರ್ಮಾಧಿಪತಿಯಾದ ಕುಜಗ್ರಹ 12ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದೇಶಕ್ಕೆ ಹೋಗುವ ಅನುಕೂಲಗಳಾಗುತ್ತೆ. ಇನ್ನು ಕುಂಭ ರಾಶಿಯವರು ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂದ್ರೆ, ಆಸ್ತಿ, ಮನೆ, ಭೂಮಿ, ವಾಹನ ಖರೀದಿ ಮಾಡುವಂತ ವಿಷಯದಲ್ಲಿ ಈ ವಾರ ಬೇಡ, ಬಟ್ ನಿರ್ಧಾರ ತಗೋಬಹುದು, ಮುಂದಿನ ವಾರಕ್ಕೆ ಅದನ್ನ ಮುಂದೂಡಿ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ, ಅವ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಹರಿಸಿ. ಇವೆರಡು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಬೇರೆ ಏನೋ ತೊಂದರೆ ಇಲ್ಲ. ಇನ್ನು ಮಿತ್ರರು, ಸ್ನೇಹಿತರು, ಇವ್ರುಗಳ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಇವ್ರುಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡಿ, ಕುಜಗ್ರಹ ನಿಮ್ ರಾಶಿಗೆ ಬಂದ್ಮೇಲೆ ಮತ್ತೆ ಬರ್ತಾರೆ, ಆದ್ರೆ ಅವ್ರು ನಿಮ್ ಲೈಫ್ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನೀವೇ. ಕೆಲವು ಗ್ರಹಗಳು ಬಂದಾಗ ಕೆಲವರು ದೂರ ಆಗ್ತಾರೆ, ಕೆಲವು ಗ್ರಹಗಳು ಬದಲಾದಾಗ ಕೆಲವರು ಬರ್ತಾರೆ ವಾಪಸ್ಸು.
ಇನ್ ಕೆಲವು ಗ್ರಹಗಳು ಬಂದಾಗ ಹೊಸಬ್ರು ಜೀವನದಲ್ಲಿ ಎಂಟ್ರಿ ಆಗ್ತಾರೆ. ಹಾಗೆ ಬದುಕು ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾವು ಚೇಂಜ್ ಆಗ್ಬಾರ್ದು. ನಾವು ಒಳ್ಳೆ ರೀತಿನಲ್ಲೇ ಇರ್ಬೇಕು. ನಮ್ಮ ವ್ಯಕ್ತಿತ್ವ ಯಾವತ್ತೂ ಮೇಲ್ ಹೋಗ್ಬೇಕೇ ಹೊರತು ಕೆಳಗಡೆ ಹೋಗ್ಬಾರ್ದು. ಅದಕ್ಕೆ ನಮ್ಮ ಲೈಫಲ್ಲಿ ಕೆಲವು ಬರ್ತಾರೆ, ಅವ್ರ ವ್ಯಕ್ತಿತ್ವ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಇದೆ ಅಂದ್ರೆ ನಾವು ಅಂತವ್ರ ಸಹವಾಸ ಮಾಡಬಾರ್ದು. ಯಾಕಂದ್ರೆ ನಮ್ಮನ್ನ ಕೆಳಗೆ ಹಾಕ್ಬಿಡ್ತಾರೆ ಅವ್ರು. ನಮಗಿಂತ ಬುದ್ಧಿಯಲ್ಲಿ ಒಳ್ಳೆಯವರು, ಗುಣವಂತರು, ಬುದ್ಧಿವಂತರು ಅಂಥವರ ಸಹವಾಸ ಮಾಡಬೇಕು. ಆದ್ರೆ ಇವತ್ತಿನ ಜನ ಏನಾಗಿದ್ದಾರೆ ಗೊತ್ತಾ, ಫ್ರೆಂಡ್ಶಿಪ್ ಮಾಡಬೇಕು, ಸ್ನೇಹ ಮಾಡಬೇಕು ಅಂದ್ರೆ ನಮ್ಗಿಂತ ಎಷ್ಟು ಜ್ಞಾನ ಇದೆ ಅವರಲ್ಲಿ, ಎಷ್ಟು ತಿಳುವಳಿಕೆ ಇದೆ, ಎಷ್ಟು ಒಳ್ಳೆ ಮನ್ಸಿದೆ ಅಂತ ನೋಡಲ್ಲ. ಎಷ್ಟು ದುಡ್ಡಿದೆ, ನಮ್ಗಿಂತ ಎಷ್ಟು ಶ್ರೀಮಂತರು, ಅವ್ರ ಹತ್ರ ಎಷ್ಟು ಕಾರ್ ಇದೆ ಅಲ್ಲ. ಅದನ್ನ ನೋಡಿ ಯಾವತ್ತೂ ಸ್ನೇಹ ಮಾಡಬಾರ್ದು. ಅದೇ ನಮಗ್ ತೊಂದರೆ ಆಗೋದು. ಇದೊಂದು ವಿಷಯ ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮ್ಗೆ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಏನು ತೊಂದರೆ ಇಲ್ಲ, ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಒಂದ್ ಸ್ವಲ್ಪ ಟೆನ್ಷನ್ನು, ಏನಾಗುತ್ತೇನೋ ಆತರ ಆತಂಕ ಸ್ವಲ್ಪ ಅನ್ನಿಸ್ತಾ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಆಗಲ್ಲ, ಯೋಚನೆ ಮಾಡ್ಬೇಡಿ. ಕುಂಭರಾಶಿಯವ್ರಿಗೆ ಚೆನ್ನಾಗಿದೆ. ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 4ಥ ಭಾವದಲ್ಲಿದ್ದಾನೆ. ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಷಯದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಪ್ರಾಪರ್ಟಿ ಏನಾದ್ರೂ ಸೇಲ್ ಮಾಡಿ ಇಟ್ಟಿದ್ದೀರಾ ಅಂತಂದ್ರೆ ಈ ವಾರದಲ್ಲಿ ಖಂಡಿತ ಸೇಲ್ ಆಗುತ್ತೆ. ತಗೋಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ಸ್ವಲ್ಪ ಅನುಕೂಲಗಳಾಗುತ್ತೆ. ಆದ್ರೆ ತಗೊಳ್ಳೋದಕ್ಕಿಂತ ಮಾರಾಟ ಮಾಡೋದಕ್ಕೆ ಸೂಕ್ತವಾದ ಸಮಯ ಈ ವಾರ. ಇನ್ನು ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಧನಾಧಿಪತಿ ಲಾಭಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಮಾತಿಂದ ಲಾಭ. ನೀವು ಯಾವುದೋ ಕೆಲವು ಅಧಿಕಾರಿಗಳ ಹತ್ರ ಮಾತಾಡಿ ನಿಮ್ ಕೆಲಸಗಳ ಸಕ್ಸಸ್ ಆಗೋ ಮಾಡ್ಕೋಬೇಕು, ಅಥವಾ ಸರ್ಕಾರಿ ಅಧಿಕಾರಿಗಳ ಹತ್ರ ಮಾತಾಡ್ಬೇಕು, ಅಥವಾ ನಿಮ್ಮ ಬಾಸ್ ಹತ್ರ ಮಾತಾಡ್ಬೇಕು, ಸ್ಯಾಲ್ರಿ ಜಾಸ್ತಿ ಆಗೋದ್ರ ಬಗ್ಗೆ, ಜಾಸ್ತಿ ಮಾಡೋದ್ರ ಬಗ್ಗೆ. ಈ ತರ ಏನಿದ್ರು ನೀವು ಮಾತಾಡಿ, ಧೈರ್ಯವಾಗಿ ಮಾತಾಡಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಲಾಭದಲ್ಲಿ ಇದ್ದಾನೆ, ಅವನ ಜೊತೆನ ನೋಡಿ ರವಿನೂ ಇದ್ದಾನೆ, 6ನೇ ಮನೆ. ಮಾತಿನಿಂದ ನಿಮ್ ಕೆಲಸ ಸಕ್ಸಸ್ ಆಗುತ್ತೆ. ಉದ್ಯೋಗದ ವಿಷಯದಲ್ಲಂತೂ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಪ್ರಮೋಷನ್ ಆಗ್ತಿಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನೀವು ನಿಮ್ಮ ಮೇಲಧಿಕಾರಿಗಳ ಹತ್ರ ಇವಾಗ ಮಾತಾಡ್ಬೋದು. ಈ ವಾರದಲ್ಲಿ ನಿಮ್ ರಾಶಿಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಅಳುಕಿರುತ್ತೆ, ಆತಂಕ ಇರುತ್ತೆ. ಅಯ್ಯೋ ನಾನು ಮಾತಾಡಿದ್ರೆ ಎಲ್ಲಿ ನಾನು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ಬಿಡ್ತೀನೋ, ಎಲ್ಲಿ ನನ್ನನ್ನು ಕೆಲಸದಿಂದ ತೆಗ್ಬಿಡ್ತಾರೋ, ಆತರ ಎಲ್ಲ ಅನಿಸ್ತಾ ಇರುತ್ತೆ. ಆತರ ಏನು ಆಗಲ್ಲ. 6ನೇ ಮನೆ ಅಧಿಪತಿ ರವಿ ಲಾಭದಲ್ಲಿದ್ದಾನೆ. ಇದು ಒಳ್ಳೆ ಟೈಮ್, ಲೇಟ್ ಮಾಡಬೇಡಿ. ನೀವ್ ಇವಾಗ ಹೋಗಿ ಮಾತಾಡಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗಿಲ್ಲ, ಅಷ್ಟೊಂದು ಅನುಕೂಲ ಇಲ್ಲ. ಆದ್ರೆ ನೀವೇ ಓನ್ ಆಗಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬಾ ಅನುಕೂಲ ಇದೆ. ದುಡ್ಡಿನ ವ್ಯವಹಾರಗಳು ಸಕ್ಸಸ್ ಆಗುತ್ತೆ. ಅಂದ್ರೆ ಬ್ಯಾಂಕ್ ಇಂದ ನಿಮ್ಗೆ ದುಡ್ಡು ಬರೋದಿದ್ರೆ, ಯಾರ ಹತ್ರ ಆದ್ರೂ ನೀವು ದುಡ್ಡು ಕೇಳಿರ್ತೀರಾ, ಅವ್ರು ಕೊಡುವಂಥದ್ದು, ಅಥವಾ ಸಾಲ ತಗೊಳ್ತಾ ಇರ್ತೀರಾ, ಆತರ ದುಡ್ಡಿನ ವ್ಯವಹಾರಗಳು ಅಂತ ಏನೇ ಇದ್ರೂ ಕೂಡ ಅದು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗ ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿ ಇರೋರು ಅಷ್ಟೇ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಹಣಕಾಸಿನ ವಿಷಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಯಾವ ತರ ಸಮಸ್ಯೆಗಳು ಇಲ್ಲ. ಆದ್ರೆ ಸಂಗಾತಿಯ ವಿಷಯದಲ್ಲಿ ಒಂದ್ ಸ್ವಲ್ಪ ಬಾಧೆ ಇರುತ್ತೆ. ಯಾಕೆಂದ್ರೆ ಸಪ್ತಮಾಧಿಪತಿ 12ನೇ ಮನೆಗೆ ಬಂದಿರ್ತಾನೆ ಬುಧ ಗ್ರಹ. ಎಲ್ಲೋ ಒಂದ್ ಕಡೆ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗಬಹುದು, ಅಥವಾ ನಿಮ್ಮ ಕೆಲಸಕ್ಕೆ ಅವರಿಂದ ಸಹಕಾರ ಸಿಗದೆ ಇರಬಹುದು, ಸಣ್ಣ ಪುಟ್ಟ ಮನಸ್ತಾಪಗಳು ಆಗಬಹುದು. ಈ ತರ ಸಣ್ಣ ಪುಟ್ಟದ್ದು ಒಂಚೂರು ಸಂಗಾತಿಯ ವಿಷಯದಲ್ಲಿ ಬೇಸರ ಇರುತ್ತೆ. ಬಿಟ್ರೆ ಹಣಕಾಸಿನ ವಿಷಯ ಆಗಿರಬಹುದು, ಕೆಲಸ ಆಗಿರಬಹುದು, ಅಥವಾ ನಿಮ್ಮ ಒಂದು ಆಸ್ತಿ ವಿಚಾರದಲ್ಲಾಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ. 3ಯ ಭಾವಾಧಿಪತಿ ಲಾಭದಲ್ಲಿರೋದ್ರಿಂದ ಮಿತ್ರರಿಂದ ನಿಮಗೆ ಅನುಕೂಲ ಆಗುತ್ತೆ. ಅಂದ್ರೆ ಒಳ್ಳೆ ಸಲಹೆ ಕೊಡ್ಬೋದು, ನಿಮ್ಗೆ ಒಳ್ಳೇದಾಗೋ ತರ ಆತರ, ಅಥವಾ ಸಹಾಯ ಮಾಡ್ಬೋದು. ಈ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ನೋಡಿ. 7.5 ನಡೀತಿದೆ ಅಂದ ಕೂಡಲೇ ಎಲ್ಲರೂ ತಿಳ್ಕೊಳ್ಳೋದೇನಂದ್ರೆ ನನ್ನ ಟೈಮ್ ಚೆನ್ನಾಗಿಲ್ಲ. 7.5 ಒಂದೇ ನಿಮ್ಮ ಟೈಮ್ ಚೆನ್ನಾಗಿಲ್ದಿರೋದಕ್ಕೆ ಕಾರಣ ಅಂತ ಅನ್ಕೋಬೇಡಿ. ನಿಮಗೆ ನಡೀತಾ ಇರೋ ದಶಾಭುಕ್ತಿನೂ ಕೂಡ ಇದರಲ್ಲಿ ಇರುತ್ತೆ. ಹಾಗಾಗಿ ದಶಾಭುಕ್ತಿಯಲ್ಲಿ ಯಾವ ಗ್ರಹದ ದಶೆ ಭುಕ್ತಿ ನಡೀತಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಂಡ್ರೆ 7.5ನ ಎಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ. ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬೇರೆ ಗ್ರಹಗಳು ಚೆನ್ನಾಗಿರೋದ್ರಿಂದ ಒಳ್ಳೇದು ಕೂಡ ಆಗುತ್ತೆ. ಮತ್ತೆ ಮಹತ್ತರವಾದ ನಿರ್ಧಾರಗಳನ್ನ ತಗೊಳ್ಳೋದಾದ್ರೆ ಅದು ದುಡ್ಡಿನ ವಿಷಯದಲ್ಲಿ ಮಹತ್ತರವಾದ ನಿರ್ಧಾರಗಳು ತಗೊಳ್ಳೋದಾದ್ರೆ ಇದು ಸೂಕ್ತವಾದ ಸಮಯವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಮಕ್ಕಳ ವಿಷಯದಲ್ಲಿ ಬಹಳಷ್ಟು ಅನುಕೂಲಗಳು, ಅಂದ್ರೆ ಮಕ್ಕಳ ವಿಷಯದಲ್ಲಿ ಖುಷಿ ಇರುತ್ತೆ.
ಮಕ್ಕಳು ಚಿಕ್ಕ ಮಕ್ಕಳಾದ್ರೆ ಎಜುಕೇಶನ್ ಅಲ್ಲಿ ಚೆನ್ನಾಗಿದ್ದಾರೆ, ದೊಡ್ಡವರಾದ್ರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಬಿಸ್ನೆಸ್ ಅಲ್ಲಿ ತುಂಬಾ ಅಭಿವೃದ್ಧಿ ಆಗುವಂತದ್ದು, ನಿಮಗೆ ಅವರಿಂದ ಒಳ್ಳೆ ಸಲಹೆ ಸಿಗುವಂತದ್ದು, ಈ ತರ ಒಂದಷ್ಟು ಶುಭವನ್ನ ನೀವು ಪಡಿತೀರಾ. ಏನಾದ್ರೂ ಹೊಸತನ್ನ ಕಲಿಯುವಂತದ್ದು, ಒಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರಲ್ಲ, ಆ ಥರದ್ದೆಲ್ಲ ತಿಳ್ಕೊಳ್ಳುವಂಥದ್ದು, ಹೀಗೆ ಹಲವಾರು ವಿಷಯದಲ್ಲಿ ಬಹಳ ಅನುಕೂಲಗಳಾಗುತ್ತೆ. ಆದ್ರೆ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂಥ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಚಂದ್ರನ ಮೇಲೆ ಶನಿ ಮನಸ್ಸನ್ನ ತಡೆ ಹಾಕ್ತಾ ಇರ್ತಾನೆ. ಏನು ಮಾಡ್ಬೇಕು ಅಂದ್ರೂ ಮನಸ್ಸಿರ್ಬೇಕು, ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸೇ ಮಾಡ್ಲಿಲ್ಲ ಅಂದಾಗ ನೀವೇನು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಹಾಗಾಗಿ ಆ ತಡೆಗಳು ನಿವಾರಣೆ ಆಗ್ಬೇಕು. ಅದಕ್ಕೆ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಎಳ್ಳು ದಾನ, ಇದನ್ನ ಮರಿಬಾರ್ದು. ಪ್ರತಿ ವಾರ ನೀವು ಮಾಡ್ಲೇಬೇಕು ಈ ಪರಿಹಾರನ. ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಚೆನ್ನಾಗಿದೆ ಈ ವಾರ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.